ನನ್ನ ಪ್ರಕಾರ ಅವ್ರನ್ನ ಸಡನ್ ಸ್ಟಾರ್ ಅನ್ಬೇಕೋ ಅಥವಾ ಓವರ್ ನೈಟ್ ಸ್ಟಾರ್ ಅನ್ಬೇಕೋ ಅಥವಾ ಮೀಟರ್ ಸ್ಟಾರ್ ಅನ್ಬೇಕೋ ನನಗೆ ಗೊತ್ತಿಲ್ಲ. ಇಲ್ಲೇ ಏನಾದರೂ ಮಾಡಬೇಕು ಮೇಡಮ್, ಇನ್ನೂ ಏನಾದರೂ ಅವ್ರನ್ನ ಇಂಪ್ರೆಸ್ ಇನ್ನೂ ಏನಾದರೂ ಪ್ರೀತಿನ ಉಳಿಸ್ಕೋಕೆ ಇಲ್ಲೇ ಏನಾದರೂ ಮಾಡಬೇಕು ಮೇಡಮ್. ಅದು ಇದು ಅಂತ ಏನಿಲ್ಲ, ಎಲ್ಲದರಲ್ಲೂ ಈಗ ಹೇಳಿದ್ರಲ್ಲ ಮೇಡಮ್, ನೀವು ರಿಬ್ಬನ್ ಕಟಿಂಗ್ ಮಾಡ್ಕೊಂಡು ಸ್ಟೇಜು ಇದು ಅಂತ, ಅದು ಬೇಕು ಮೇಡಮ್. ಅಲ್ಲಿ ಹೋದಾಗಲೂ ಒಂದಷ್ಟು ಜನ ಸಿಗ್ತಾರೆ, ಒಂದಷ್ಟು ಜನ ನೋಡ್ದಂಗೆ ಆಯ್ತೈತೆ. ಆ ಸ್ಟೇಜು ಮೇಲೆ ನಿಂತ್ಕೊಂಡಾಗ ಅವ್ರ ಪ್ರೀತಿ ಅದು ಕೇಳಿಸುತ್ತಲ್ಲ, ಅದು ಸಖತ್ ಖುಷಿ ಆಯ್ತದೆ ಮೇಡಮ್ ನನಗೆ. ಹಂಗೆ ಎಲ್ಲ ಪ್ರತಿಯೊಂದು ಬೇಕು. ಬಿಗ್ ಬಾಸ್ ಬಂದಾಗ ಅವ್ರ ವ್ಯಕ್ತಿತ್ವನೇ ಆಗಿರ್ಬೋದು ಪ್ರತಿಯೊಂದು ನೋಡಿ ಕನೆಕ್ಟ್ ಆಗಿ ಇಷ್ಟು ದಿನ ಏನು ಫ್ಯಾನ್ಸ್ಗಳು ನೋಡ್ಕೊಂಡ್ ಬಂದಿದ್ರಲ್ಲ ಅವರೆಲ್ಲ ಕಂಪ್ಲೀಟ್ ಆಗಿ ಗ್ಯಾದರ್ ಆದ್ರು ಬಿಗ್ ಬಾಸ್ ಅಲ್ಲಿ. ಸಿನಿಮಾ ಅಂದರೆ ನಿಮ್ಗೇನು ಯಾವ ಥರ ಅಂತ ಅದು ಗೊತ್ತಾಗಲ್ಲ ಮೇಡಮ್. ಒಂದೊಂದು ಸಿನಿಮಾದಲ್ಲಿ ಒಂದೊಂದು ವರ್ಕ್ ಆಗಿರ್ತದೆ. ಈಗ ಇವ್ರು ಹೇಳ್ದಂಗೆ, ಗೌರವ್ ಸರ್ ಹೇಳ್ದಂಗೆ, ಗೌರವ್ ಬ್ರೋ ಹೇಳ್ದಂಗೆ, ಒಂದೊಂದು ಸಿನಿಮಾದಲ್ಲಿ ಡೈಲಾಗೆ ಎತ್ಕೊಬಿಟ್ಟಿರ್ತವೆ, ಒಂದೊಂದು ಸಿನಿಮಾದಲ್ಲಿ ಮೇಕಿಂಗ್ ಎತ್ಕೋಗಿರ್ತದೆ, ಇನ್ನೊಂದೊಂದು ಸಿನಿಮಾದಲ್ಲಿ ಇನ್ನೊಂದೇನೋ ಇಷ್ಟ ಆಗಿರ್ತದೆ. ಹಂಗೆ ಈ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಈಗ ನಂದು ಅಂದರೆ ಮಾತು, ನಾನು ಓವರ್ ನೈಟ್ ಸ್ಟಾರ್ ಅಂತ ಹೇಳಕ್ ಇಷ್ಟ ಪಡಲ್ಲ ಮೇಡಮ್. ಯಾಕೆ ಅಂದ್ರೆ ಅವರು ಮುಂಚೆಯಿಂದನೂ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡಿದ್ರು. ಓಕೆ, ಅದು ತುಂಬಾ ವೈಡರ್ ಆಡಿಯನ್ಸ್ಗೆ ರೀಚ್ ಆಗಿತ್ತು. ಅದಾದ್ಮೇಲೆ ಜಿ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡಿದ್ರು. ಅವಾಗ್ಲೂ ನಾನು ಅವ್ರದ್ದು ವಿಡಿಯೋಗಳೆಲ್ಲ ಫಾಲೋ ಮಾಡಿದ್ದೀನಿ, ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ, ಲೈಕ್ ಮಾಡಿದ್ದೀನಿ. ಅದ್ರ ಕೆಳಗಡೆ ಕಮೆಂಟ್ಸ್ ನೋಡಿದ್ರೆ 95% ಗಿಲ್ಲಿಯವ್ರಿಗೆ ಕಮೆಂಟ್ಸ್ ಇರೋದು ಅವಾಗ್ಲೂ. ಆ್ಯಸ್ ಅ ಡೈರೆಕ್ಟರ್ ಅನ್ನೋದಕ್ಕಿಂತ ಹಿಯರ್ ನನಗೆ ಕಾಮಿಡಿ ಫಿಲ್ಮ್ ಮಾಡಬೇಕಂತ ತುಂಬ ಆಸೆ ಇತ್ತು ಮುಂಚೆಯಿಂದ. ಡೈರೆಕ್ಟರ್ ಆಗಬೇಕು ಅಂತ ನಿಮ್ಮ ಆಸೆ? ಅದೇ ಮೇಡಮ್, ಆ ಕೆಲಸನೂ ನಡೀತೆ. ಈಗ ನೀವು ನೋಡಿದ್ರೆ ನಾನು ಇಂಡಸ್ಟ್ರಿಗೆ ಬಂದದ್ದೇ ಅದಕ್ಕೆ ಮೇಡಮ್, ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ದು ಇಂಡಸ್ಟ್ರಿಗೆ. ಸೊ ಸಿನಿಮಾ ಜನ ನೋಡಬೇಕು, ಪ್ರೊಡ್ಯೂಸರ್ ಗೆಲ್ಬೇಕು. ಪ್ರೊಡ್ಯೂಸರ್ ಗೆದ್ರೆ ನಾಳೆ ದಿನ ಈ ಥರ ಹೊಸದಾಗಿ ಯಾರು ಟ್ಯಾಲೆಂಟ್ಗಳಿದ್ದಾರೆ ಅವ್ರಿಗೆಲ್ಲ ಅವಕಾಶ ಕೊಡುವಂಥದ್ದು ಪ್ರೊಡ್ಯೂಸರ್ ಕಡೆಯಿಂದ ಆಗೇ ಆಗುತ್ತೆ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ನಿಮ್ಮ ಇನ್ನೋಸೆನ್ಸೇ ಅನಿಸುತ್ತೆ ಎಲ್ಲರನ್ನೂ ಒಂಥರ ಹತ್ರಗೊಳಿಸೋದು. ನೀವು ಇಷ್ಟು ಇನ್ನೋಸೆಂಟಾ ನಿಜವಾಗ್ಲೂ? ಏನು ನೀವು ಹೇಳ್ಬೇಕು ಮೇಡಮ್, ನಂಗೆ ಗೊತ್ತಿಲ್ಲ. ನಾನು ಇನ್ನೋಸೆಂಟ್ ಅಂತ ಹೇಳ್ಕೊಂಡಿಲ್ಲ. ನನ್ನ ಫೋನ್ ಕಾಲ್ ತೊಗೊಳ್ದೇ ಇರೋರು ಇನ್ನೋಸೆಂಟ್ ಅಲ್ಲ ಅಂತ ಅನ್ಸುತ್ತೆ. ಸತ್ಯವಾಗ್ಲೂ ನಾನು ಯಾವಾಗಲೇ ನೋಡಿದ್ರಿ ನಂಬರ್ ಬಂದಿರೋದಲ್ಲ ಮೇಡಮ್, ಯಾವುದೋ ಬೇರೆ ನಂಬರ್ ಮಾಡಿರ್ತೀರ ಅಷ್ಟೇ. ಅಫ್ಕೋರ್ಸ್, ಅಂದರೆ ಇವತ್ತು ನಾವು ಸೂಪರ್ ಹಿಟ್ ಬಗ್ಗೆನೇ ನಾವಿಲ್ಲಿ ಮಾತಾಡೋಕ್ಕೆ ಬಂದಿದ್ದೀವಿ. ಬಟ್ ಸ್ಟಿಲ್ ನಿಮ್ಮ ಪಾಪ್ಯುಲಾರಿಟಿಗೆ ಅಂದರೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಒಂಥರ ಯು ಬಿಕೇಮ್ ಅ ಸೆನ್ಸೇಷನ್. ಬಿಗ್ ಬಾಸ್ ನಾವು ಫಾಲೋ ಮಾಡಿದ್ವಿ ತುಂಬ ವರ್ಷದಿಂದ. ಬಟ್ ಅಮಾಂಗ್ ಆಲ್ ದ ಸೀಸನ್ಸು ಯು ಬಿಕೇಮ್ ದ ಮೋಸ್ಟ್ ಪಾಪ್ಯುಲರ್. ಅದು ಸಂತೋಷನೇ. ಬಟ್ ನನಗೆ ನಿಮ್ಮ ಅಂದರೆ ಪಾಪ್ಯುಲಾರಿಟಿ ಹೇಗೆ ಅನಿಸ್ತು ಅಂದರೆ, ಇವಾಗ ಜಾಸ್ತಿ ನಿಮ್ಮ ಈವೆಂಟ್ಸ್ನಲ್ಲೆಲ್ಲ ನೋಡ್ತೀನಲ್ಲ, ಈ ಥರ MLA ಕ್ಯಾಂಪೇನ್ಸ್ಗೂ ಇಷ್ಟು ಪ್ರಿಪ್ರೇಷನ್ ಇರಲ್ಲಪ್ಪ. ನಿಮ್ಮ ಈವೆಂಟ್ಸ್ಗೆ ಅಷ್ಟೊಂದು ಪ್ರಿಪ್ರೇಷನು, ಅಷ್ಟೊಂದು ಫ್ಯಾನ್ ಫಾಲೋಯಿಂಗು, ಖುಷಿ ವಿಚಾರ. ಬಟ್ ಈ ಪಾಪ್ಯುಲಾರಿಟಿನ ಹೇಗೆ ತೊಗೋತಾ ಇದ್ದೀರಾ ನೀವು? ಅದೇ ಮೇಡಮ್, ಈಗ ಅದೇ ನಾನು ಎಲ್ಲ ಕಡೆನೂ ಹೇಳೋದದೇ. ಇದು ಈಗ ನೀವು ಹೇಳಿದ್ರಲ್ಲ ಮೇಡಮ್, ಸಡನ್ ಸ್ಟಾರ್ ಓವರ್ ಸ್ಟಾರ್ ಅಂತ ಆ ಥರ ಏನಿಲ್ಲ ಮೇಡಮ್. ಇಷ್ಟು ಪ್ರೀತಿ ಸಿಕ್ಕೈತೆ ಅನ್ನೋದೊಂದು ಕಡೆ ಖುಷಿ. ಆದರೆ ಅದೇ ಈಗ ನನಗೂ ಈಗ ಸಡನ್ನಾಗಿ ಇಷ್ಟೆಲ್ಲ ಬಂದಾಗ ಈಗ ನನಗೂ ಅಷ್ಟು ಅನುಭವ ಇಲ್ಲ, ಇದನ್ನೆಲ್ಲ ಹ್ಯಾಂಡ್ಲ್ ಮಾಡುವಷ್ಟಾಗಿರ್ಬೋದು. ಆ ಮೆಚುರಿಟಿ, ಆ ಏಜು ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅದು ಯಾವಾಗಲೂ ಅದು ಖುಷಿಗಿಂತ ಒಂದು ಸ್ವಲ್ಪ ಭಯನೂ ಜಾಸ್ತಿ ಇರ್ತದೆ ಮೇಡಮ್. ಇದು ಹೆಂಗೆ ಹ್ಯಾಂಡ್ಲ್ ಮಾಡೋಕೆ, ಇದು ತಗೊಂಡು ಹೋಗ್ಬೇಕಲ್ಲ ಇದು ಕೊನೆವರೆಗೂ, ಅದು ಹೆಂಗೆ, ಭಯನೇ ಜಾಸ್ತಿ ಮೇಡಮ್. ಖುಷಿ ಭಯ ಜಾಸ್ತಿ ಹೋಗಲಿ, ಬಟ್ ಏನಂದರೆ ನಿಮಗೆ ಜನಾನೇ ಗೆಲ್ಸಿದ್ದಲ್ವಾ ನಿಮಗೆ. ಬಟ್ ನನಗೆಲ್ಲೋ ನಿಮಗೆ MLAs ಗೆಲ್ಸಿದ್ರು ಅನ್ಸುತ್ತೆ, ಎಲ್ಲೋ ಪೊಲಿಟಿಷಿಯನ್ಸ್ ನಿಮ್ಮನ್ನ ಗೆಲ್ಸಿದ್ದು ಅನ್ಸುತ್ತೆ. ಬಿಕಾಸ್ ನೀವು ಎಲ್ಲ ಕಡೆ ನೋಡಿದ್ರು ನೀವು ಬರೀ ಐದರ್ ನಿಮಗೆ ಪೊಲಿಟಿಷಿಯನ್ಸ್ ಗಾರ್ಲೆಂಡ್ ಹಾಕಿದ್ದೇನೋ, ನೀವು ಅವ್ರಿಗೂ ನಮಸ್ಕಾರ ಮಾಡಿದ್ದೇನೋ. ಸೊ ಜನಗಳನ್ನ ನೀವು ಥ್ಯಾಂಕ್ಸ್ ಹೇಳಿದ್ರು ಅಥವಾ ಪೊಲಿಟಿಷಿಯನ್ಸ್ ಥ್ಯಾಂಕ್ಸ್ ಹೇಳಿದ್ರು ನಿಮ್ಮ ಬಿಗ್ ಬಾಸ್ ವಿನ್ಗೆ? ಮೇಡಮ್, ನಾನು ಯಾವಾಗಲೂ ಜನ ಅಂದರೆ ಅವರಿಂದ ಜನರಿಂದಲೇ ಅಲ್ವಾ ಮೇಡಮ್ ಎಲ್ಲರೂ. ಈಗ ಒಂದು ಫಂಕ್ಷನ್, ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ, ಈಗ ಯಾರು ಪರ್ಟಿಕ್ಯುಲರ್ಗೆ ಹೋಗಿ ಇಂಡಿವಿಜುವಲಾಗಿ ಅವ್ರನ್ನ ಹೋಗಿ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೆ, ಈಗ ಒಂದು ಪ್ರೋಗ್ರಾಮು, ಒಂದು ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ ಅಂದರೆ ಎಲ್ಲ ಬಂದಿರ್ತಾರೆ, ಎಲ್ಲರೂ ಸಿಗ್ತಾರೆ. ಅದೊಂದು ವಿಷಯಕ್ಕೆ ಮೇಡಮ್. ಆಮೇಲೆ ಅದೇ ಈಗ ಪೊಲಿಟಿಷಿಯನ್, ರಾಜಕೀಯ ನಾಯಕರುಗಳು ಇಷ್ಟು ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ಗೆ ಇಷ್ಟು ಪ್ರೀತಿ, ಇಷ್ಟು ಪ್ರೋತ್ಸಾಹ ಮಾಡೋದು, ಅದು ನಾನು ಫಸ್ಟೇ ಮೇಡಮ್ ನೋಡ್ತಾ ಇರೋದು. ಅವರಾಗಿರ್ಬೋದು, ನಮ್ಮ ರೈತರು ಊರಲ್ಲಿ ಊರ ಕಡೆ ಆಗಿರ್ಬೋದು, ಆಮೇಲೆ ಯೋಧರು ಅವರೆಲ್ಲ ವೀಡಿಯೋ ಬೈಟ್ ಮಾಡಿ ಕಳಿಸಿದ್ದು ಅವರು ಅಂದ್ರೇ ನಮ್ಗೆ ಅಷ್ಟೊಂದು ಖುಷಿ. ಆಮೇಲೆ ಬೇರೆ ದೇಶದಲ್ಲಿರೋ ಕನ್ನಡಿಗರು ಒಬ್ಬರಿಬ್ರು, ನಮ್ಮ ಸಿನಿಮಾ ಲ್ಯಾಂಡ್ ಅವರು, ನಮ್ಮ ಶಿವಣ್ಣ ಸರ್ ಆಗಿರ್ಬೋದು, ಎಲ್ಲರೂ ಒಬ್ಬರಿಬ್ರು ಅಂತ ಹೇಳೋಕ್ಕಾಗೋಲ್ಲ ಮೇಡಮ್. ಅಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾರೆ.
ಇದು ಮಾಡೋರು ಅಂದಾಗ ಸಖತ್ ಖುಷಿ ಆಯ್ತು. ಜನಕ್ಕೆ ಥ್ಯಾಂಕ್ಸ್ ಹೇಳ್ದನ್ನು ಕಡಿಮೆ, ಪೊಲಿಟಿಷಿಯನ್ಸ್ಗೆ ಎಲ್ಲರಿಗೂ ಅವ್ರ ಕೈ ಕುಲ್ಕೋದೇ ಆಗೋಯ್ತು ನಿಮ್ದು. ಇಲ್ಲ ಈಗ ಅದೇ ಮೇಡಮ್ ನಾನು ಹೇಳ್ತಾ ಇರೋದು ಆ ಪಾಯಿಂಟಲ್ಲೇ ಐತೆ. ಈಗ ಜನ ಅಂದ್ರೇನು, ಜನರು ಪ್ರತಿನಿಧಿನೇ ಅಲ್ವಾ ಮೇಡಮ್. ಅವರು ಈಗ ಅವರೊಬ್ಬರು ಪೊಲಿಟಿಷಿಯನ್ MLA MP ಆಯ್ತಾರ ಅಂದ್ರೆ ಜನರಿಂದನೇ ತಾನೆ ಅವರು ಆಗಿರೋದು. ಹಂಗೆ ಈಗ ಒಂದು ಪ್ರೋಗ್ರಾಮು ಫಂಕ್ಷನ್ ನಡೀತಾ ಇದೆ ಅಂದ್ರೆ ಅಷ್ಟು ಜನರನ್ನು ನೋಡ್ತೀನಲ್ಲ ನಾನು ಅಲ್ಲಿ ಹೋದಾಗ. ಅವ್ರಿಗೆ ಜನ ಬೇಕು ಅಂದ್ರೆ ಗಿಲ್ಲಿನ ಕರ್ಕೊಂಬಂದ್ರೆ ಸಾಕು ಏನಿಲ್ಲ ಅಂತ. ಮೇಡಮ್. ನೀವೇನಂತೀರಾ ಗೌರವ್ ಶೆಟ್ಟಿ ಅವ್ರ ಪಾಪ್ಯುಲಾರಿಟಿ ಪ್ರೆಸೆನ್ಸ್? ನಾನು ಓವರ್ ನೈಟ್ ಸ್ಟಾರ್ ಅಂತ ಹೇಳಕ್ ಇಷ್ಟ ಪಡಲ್ಲ ಮೇಡಮ್. ಯಾಕೆ ಅಂದ್ರೆ ಅವರು ಮುಂಚೆಯಿಂದನೂ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡಿದ್ರು. ಓಕೆ, ಅದು ತುಂಬಾ ವೈಡರ್ ಆಡಿಯನ್ಸ್ಗೆ ರೀಚ್ ಆಗಿತ್ತು. ಅದಾದ್ಮೇಲೆ ಜಿ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡಿದ್ರು. ಅವಾಗ್ಲೂ ನಾನು ಅವ್ರದ್ದು ವಿಡಿಯೋಗಳೆಲ್ಲ ಫಾಲೋ ಮಾಡಿದ್ದೀನಿ, ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ, ಲೈಕ್ ಮಾಡಿದ್ದೀನಿ. ಅದ್ರ ಕೆಳಗಡೆ ಕಮೆಂಟ್ಸ್ ನೋಡಿದ್ರೆ 95% ಗಿಲ್ಲಿಯವ್ರಿಗೆ ಕಮೆಂಟ್ಸ್ ಇರೋದು ಅವಾಗ್ಲೂ. ಓಕೆ. ಸೊ ನಾವು ಶೂಟಿಂಗ್ ಮಾಡ್ಬೇಕಾದ್ರೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆಚೆ ಕರ್ನಾಟಕ ಫುಲ್ಲು ಶೂಟ್ ಮಾಡಿದ್ದೀವಿ. ಎಲ್ಲೇ ಹೋದ್ರು ಗಿಲ್ಲಿಯವರು ಗಿಲ್ಲಿ ನಟ ಗಿಲ್ಲಿ ಹಣ ಬಂದರು ಅಂದ್ಬಿಟ್ಟು ಕ್ರೌಡು ಇದಾಗ್ತಾ ಇತ್ತು. ಸೊ ಅದಾದ್ಮೇಲೆ ಬಿಗ್ ಬಾಸ್ಗೆ ಬಂದಾಗ ಅವ್ರ ವ್ಯಕ್ತಿತ್ವನೇ ಆಗಿರ್ಬೋದು ಪ್ರತಿಯೊಂದು ನೋಡಿ ಕನೆಕ್ಟ್ ಆಗಿ ಇಷ್ಟು ದಿನ ಏನು ಫ್ಯಾನ್ಸ್ಗಳು ನೋಡ್ಕೊಂಡ್ ಬಂದಿದ್ರಲ್ಲ ಅವರೆಲ್ಲ ಕಂಪ್ಲೀಟ್ ಆಗಿ ಗ್ಯಾದರ್ ಆದ್ರು ಬಿಗ್ ಬಾಸ್ ಅಲ್ಲಿ. ಸೊ ಅದು ಇವಾಗ ಎಕ್ಸ್ಪ್ಲೋರ್ಡ್ ಆಗಿದೆ ಈ ತರ ಹೇಳ್ಬೋದು. ಬಟ್ ಗೌರವ್ ಅಂದರೆ ನಾವು ಫಸ್ಟು ಸೂಪರ್ ಹಿಟ್ ಅಂದಾಗ ಗೌರವ್ ಶೆಟ್ಟಿ ಇಸ್ ದ ಲೀಡ್ ಹೀರೋ ಅಂತ. ಇವತ್ತು ಅದೊಂಥರ ಟರ್ನ್ ಆಗಿಬಿಟ್ಟಿದೆ, ಟೇಬಲ್ ಟರ್ನು. ಗಿಲ್ಲಿನೇ ಸೂಪರ್ ಹಿಟ್ ಒಂಥರ ಲೀಡ್ ಮಾಡ್ತಾ ಇದ್ದಾರೆ ಅಂತ. ಮೇಡಮ್ ಅಂದರೆ ಇಲ್ಲಿ ಮೊದಲನೇದಾಗಿ ಮುಂಚೆಯಿಂದನೂ ನಾವೆಲ್ಲೂ ಅನೌನ್ಸ್ ಮಾಡಿರಲಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇಡೀ ಸಿನಿಮಾ ಪೂರ್ತಿ ಗಿಲ್ಲಿ ಅವರು, ನಾನು, ಶ್ವೇತಾ ಅವರು ಎಲ್ಲರೂ 3 ಜನನು ಇಡೀ ಸಿನಿಮಾ ಟ್ರಾವೆಲ್ ಆಗಿರುತ್ತೆ. ಸೊ ಹೀರೋ ಅಂತ ಬಂದಾಗ ಬೇರೆ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು, ಹೀರೋಯಿನ್ ಇರ್ತಾರೆ, ಅವ್ರ ಮೇಲೆ ಕತೆ ಹೋಗ್ತಾ ಇರುತ್ತೆ, ಅವ್ರದ್ದೊಂದು ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ, ಆಮೇಲೆ ಅವ್ರದ್ದೊಂದು ಲವ್ ಸ್ಟೋರಿ, ಈ ಥರ ಇದ್ದಾಗ ಹೀರೋಯಿನ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇಲ್ಲೇನಾಗುತ್ತೆ 3 ಜನನು ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಇದು 3 ಜನನು ಈಕ್ವಲ್ ಪಾರ್ಟ್ ಆಗಿ ಹೋಗಿರೋದ್ರಿಂದ ನನಗೆ ಶ್ವೇತಾಗೆ ಏನು ಲವ್ ಟ್ರ್ಯಾಕ್ ಎಲ್ಲ ಏನಿಲ್ಲ, ಗಿಲ್ಲಿಯವ್ರಿಗೂ ಲವ್ ಟ್ರ್ಯಾಕ್ ಅನ್ನೋದೇನಿಲ್ಲ. ಹಿಂಗಿರುವಾಗ ಸೊ ಇಲ್ಲಿ 3 ಜನನು ಹೀರೋ ಆಗ್ಬಿಡ್ತೀವಿ. ನಾನಾಗಿರ್ಬೋದು, ಗಿಲ್ಲಿಯವ್ರಾಗಿರ್ಬೋದು, ಶ್ವೇತಾ ಅವರು ಆಗಿರ್ಬೋದು, ಆ ಥರ ಇರುತ್ತೆ. ನೀವು ಅಂದ್ರೆ ನೀವ್ ಹೇಳಿರೋ ಪ್ರಕಾರ ಗಿಲ್ಲಿ ಅವ್ರಿಗೆ ಇವಾಗ ಫೇಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಗೆ ಅಲ್ಟಿಮೇಟ್ಲಿ ಏನಾದ್ರೆ ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು. ಸೊ ಸಿನಿಮಾ ನೋಡಿ ಒಬ್ಬರ ಪ್ರೊಡ್ಯೂಸರ್ ಅವಾಗ ಈಗ ಗಿಲ್ಲಿ ಅವರಾಗಿರ್ಬೋದು ಸಿನಿಮಾ ಮಾಡ್ಬೇಕಾದ್ರೆ ಸೂಪರ್ ಹಿಟ್ ಒಪ್ಕೊಬೇಕಾದ್ರೆ ಇನ್ನು ಬಿಗ್ ಬಾಸ್ ಹೋಗಿರ್ಲಿಲ್ಲ ಅಥವಾ ಅದೊಂದು ಇದಿನ್ನ ಸ್ಟಾರ್ಟ್ ಆಗಿರ್ಲಿಲ್ಲ. ಇದ್ರು ಮುಂಚೆನೆ ನೋಡ್ತಾ ಇದ್ರು, ಎಲ್ಲ ಇಷ್ಟಪಡ್ತಾ ಇದ್ರು. ಬಿಗ್ ಬಾಸ್ ಅನ್ನೋದು ಬಂದಿರಲಿಲ್ಲ. ಬಟ್ ಆ ಟೈಮಲ್ಲಿ ಅವಕಾಶ ಅನ್ನೋದು ಇದೆಯಲ್ವಾ, ಒಂದು ಮುಖ್ಯ ಪಾತ್ರದಲ್ಲಿ ಇಡೀ ಸಿನಿಮಾ ಮಾಡಬೇಕು ಅನ್ನೋದು. ಸೊ ಪ್ರೊಡ್ಯೂಸರ್ ಗೆಲ್ಬೇಕು ಈ ಸಿನಿಮಾದಲ್ಲಿ, ಮೇನ್ ಉದ್ದೇಶ ಅದೇನೆ ಮೇಡಮ್. ಯಾರನ್ನ ಇಟ್ಟು ಪ್ರಮೋಟ್ ಮಾಡ್ತಾರೆ ಅದು ಸೆಕೆಂಡ್ರಿ ಮೇಡಮ್. ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓಕೆ ಇಡೀ 3 ಜನಕ್ಕೂ ಮುಖ್ಯ ಪಾತ್ರನೇ ಇದೆ, ಅಂದರೆ ಅದು ತಪ್ಪೇನಿಲ್ಲ ಅವ್ರು ಹೇಳಿರೋದು ಅಂತ. ಸೊ ಹಂಗಾಗಿ ಇಲ್ಲಿ ಏನಂದರೆ ಮೇನ್ ಆಡಿಯನ್ಸ್ಗೆ ರೀಚ್ ಆಗಬೇಕು ನಾವು. ಸೊ ಸಿನಿಮಾ ಜನ ನೋಡಬೇಕು, ಪ್ರೊಡ್ಯೂಸರ್ ಗೆಲ್ಲಬೇಕು. ಪ್ರೊಡ್ಯೂಸರ್ ಗೆದ್ರೆ ನಾಳೆ ದಿನ ಈ ಥರ ಹೊಸದಾಗಿ ಯಾರು ಟ್ಯಾಲೆಂಟ್ಗಳಿದ್ದಾರೆ ಅವ್ರಿಗೆಲ್ಲ ಅವಕಾಶ ಕೊಡುವಂಥದ್ದು ಪ್ರೊಡ್ಯೂಸರ್ ಕಡೆಯಿಂದ ಆಗೇ ಆಗುತ್ತೆ ಅಂತ, ಇದೊಂದು ಉದ್ದೇಶ ಅಷ್ಟೇ. ಖಂಡಿತ. ಶ್ವೇತಾ ಒಂದು ಫಿಲ್ಮ್ ಮೇಕರ್ ಆ್ಯಕ್ಚುಲಿ. ಗಿಲ್ಲಿ ಮತ್ತು ಗೌರವ್ ಶೆಟ್ಟಿ ಅಂದಾಗ ನಿಮ್ಗೇನು ಅನಿಸುತ್ತೆ ಅದು? ಆ್ಯಸ್ ಅ ಡೈರೆಕ್ಟರ್ ಅನ್ನೋದಕ್ಕಿಂತ ಹಿಯರ್ ನನಗೆ ಕಾಮಿಡಿ ಫಿಲ್ಮ್ ಮಾಡಬೇಕಂತ ತುಂಬ ಆಸೆ ಇತ್ತು ಮುಂಚೆಯಿಂದ. ಸಿನ್ಸ್ ಇಟ್ಸ್ ಅ ಫೋರ್ಟೆ ಫಾರ್ ದೆಮ್, ಅದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ನನಗೆ ಫಸ್ಟ್ ಟೈಮ್ ಕಾಮಿಡಿ ಫಿಲ್ಮ್ ಮಾಡ್ತಾ ಇರೋದು. ನನ್ನ ಫಸ್ಟ್ ಫಿಲ್ಮ್ ಬಂದು ಡ್ರಾಮಾ ಜಾನ್ರಲ್ಲಿತ್ತು, ಸೆಕೆಂಡ್ ವಾಸ್ ಅ ಹಾರರ್ ಫಿಲ್ಮ್, ಥರ್ಡ್ ಫಿಲ್ಮ್ ಇಸ್ ಮೈ ಕಾಮಿಡಿ ಫಿಲ್ಮ್. ಇಲ್ಲಿ ಒಂದು ಯೂಟ್ಯೂಬಲ್ಲಿ ಬೇಕಿರೋ ಆ್ಯಕ್ಟಿಂಗ್ ಬೇರೆ ಇರಬಹುದು, ಒಂದು ಸೀರಿಯಲ್ ಇರೋ ಆ್ಯಕ್ಟಿಂಗ್ ಬೇರೆ ಇರ್ಬೋದು, ಒಂದು ಮೂವಿಗೆ ಇರೋ ಆ್ಯಕ್ಟಿಂಗ್ ಬೇರೆ ಇರ್ಬೋದು. ಬಟ್ ಇಲ್ಲಿ ನಾನು ಇವರ ಆ್ಯಕ್ಟಿಂಗ್ ನೋಡಿದ ಪ್ರಕಾರ ನಮ್ಮ ಮೂವಿಗೆ ಏನು ಫ್ಲೇವರ್ ಬೇಕು, ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟರ್ ಸರ್ಗೇನೆ. ಬಿಕಾಸ್ ಯಾರು ಕರೆಕ್ಟಾಗಿ ಸೂಟ್ ಆಗ್ತಾರೆ ಅವ್ರನ್ನೇ ತೊಗೊಂಡು ಬಂದು ಹಾಕಿರೋದ್ರಿಂದ ದೇ ಹ್ಯಾವ್ ಫಿಟ್ ರಿಯಲಿ ವೆಲ್ ಇನ್ ದ ಸ್ಕ್ರಿಪ್ಟ್. ಫಿಲ್ಮಲ್ಲಿ ಆ್ಯಕ್ಟಿಂಗ್ ಹೇಗೆ ಬೇಕು ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ, ಕರೆಕ್ಟಾಗಿ ಆ ಕ್ಯಾರೆಕ್ಟರ್ನ ನಮ್ಮದೇ ಅಂತ ಮಾಡಿಕೊಂಡು ಮಾಡಿದ್ದಾರೆ. ಸೊ ಇನ್ ದ್ಯಾಟ್ ವೇ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್ ಅಂತ ನಾನು. ಓಕೆ. ಬಟ್ ನಾವಿವತ್ತು ಸೂಪರ್ ಹಿಟ್ ಅನ್ನೋದು ನಾವು ಕೇಳೋದು ತುಂಬ ಅಪರೂಪ. ಸೂಪರ್ ಹಿಟ್ ಲಾಸ್ಟ್ ಟೈಮ್ ನೀವು ಯಾವಾಗ ಸೂಪರ್ ಹಿಟ್ ಅಂತ ಒಂದು ಸೂಪರ್ ಹಿಟ್ ಫಿಲಮ್ ಅಂತ ನೀವು ಕೇಳಿದ್ರ? ಓಕೆ. ಇವತ್ತು ರಿಯಾಲಿಟಿ ಶೋ ಆಗಲಿ ಅಥವಾ ನಿಮ್ಮ ಯೂಟ್ಯೂಬ್ ಇದು ಶಾರ್ಟ್ಸಲ್ಲಾಗಲಿ, ಇಟ್ಸ್ ಅ ಎಂಟರ್ಟೈನ್ಮೆಂಟ್. ಜನ ಫ್ರೀಯಾಗಿ ನೋಡ್ಬೋದು. ಅದೇ ಟಿಕೆಟ್ ಪ್ರೈಸಿಗೆ ಕನ್ವರ್ಟ್ ಆಗಿ 2.5 hour ಎಂಟರ್ಟೈನ್ಮೆಂಟು ಜನ ಬಿಗ್ ಸ್ಕ್ರೀನಲ್ಲಿ ಗಿಲ್ಲಿ, ಗೌರವ್ ಶೆಟ್ಟಿನ, ಶ್ವೇತಾನ ನೋಡೋಕ್ಕೆ ಬರ್ತಾರಾ? ಇದೇ ಕ್ವಶನ್ ನನಗೂ ಈಗ 1 ತಿಂಗಳು ಮುಂಚೆ ಇತ್ತು ಮೇಡಮ್. ಅಂದರೆ ನೀವು ಕೇಳೋ ಕ್ವಶನ್ ತುಂಬ ಜನ ನಾವು ಯಾವ್ದಾದ್ರು ಪ್ರೊಡ್ಯೂಸರ್ ಅಪ್ರೋಚ್ ಆಗಿರ್ಬೋದು, ಪ್ರತಿಯೊಂದು ಪ್ರಯತ್ನ ಮಾಡಬೇಕಾದ್ರೆ ನಮ್ಗೆ ಇದೇ ಕ್ವಶನ್ಗಳು ಕೇಳ್ತಾ ಇದ್ರು. ಓಕೆ, ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ.
ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಸಿನಿಮಾ ಆಡಿಯನ್ಸ್ ಬೇರೆ ಅಂತ ತುಂಬ ಜನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ರು. ಬಟ್ ನನ್ನ ಪ್ರಕಾರ ನಮಗೂ ಅದೊಂದು ಕ್ವಶನ್ ಮಾರ್ಕ್ ಇತ್ತು, ಹೌದಾ ನಿಜಾನ ಇದು ಅಂತ. ಅದೊಂದು ಏನಂದ್ರೆ ನಮ್ದು ಅಮೃತಾಂಜನ್ ಸಿನಿಮಾ ರಿಲೀಸ್ ಆಯ್ತಲ್ವಾ, ನಾವು ಅದೇ ಥರ ಕ್ವಶನ್ ಇಟ್ಕೊಂಡು ಜನರ ಮುಂದೆ ಹೋದ್ವಿ. ಬಟ್ ಜನ ಬಂದರು ಮೇಡಮ್, ಅಂದ್ರೆ ನಿಮಗೆ ಜನ ಸ್ಟಾರ್ಟ್ ಆದ್ರು. ಬಟ್ ಅಂದ್ರೆ ನಾನು ಅವಾಗ ಅನ್ಸಿದ್ದು ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಸಿನಿಮಾ ಆಡಿಯನ್ಸ್ ಬೇರೆ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಜನಕ್ಕೆ ಇಷ್ಟ ಆದ್ರೆ, ಜನಕ್ಕೆ ಒಳ್ಳೆ ಟಾಕ್ ಬಂದ್ರೆ 100% ಎಂಟರ್ಟೈನ್ಮೆಂಟ್ ಯಾವ ಮುಖಾಂತರನಾದ್ರೂ ಸಿಗ್ಬೋದು. ಯೂಟ್ಯೂಬಲ್ಲಿ ನೋಡ್ತಿರೋರು ಸಿನಿಮಾ ಇಷ್ಟ ಆದ್ರೆ ಸಿನಿಮಾಗೂ ಥಿಯೇಟರ್ಗೆ ಬಂದು ಸಿನಿಮಾನೇ ಬೇರೆ. ಇಲ್ಲ ಗೊತ್ತಿಲ್ಲ ಮೇಡಮ್, ಯಾಕಂದ್ರೆ ಇದಕ್ಕೂ ಹೊಸಬಲ್ವ ಮೇಡಮ್. ನಾವು ಎಲ್ಲ ಪ್ರಯತ್ನದಿಂದಲೇ ಮೇಡಮ್ ಸ್ಟಾರ್ಟ್ ಆಗೋದು, ಒಂದು ನಂಬಿಕೆ ಪ್ರಯತ್ನದಿಂದನೇ. ಒಂದು ಅನ್ಸಿರ್ತದೆ ಮೇಡಮ್, ಎಲ್ಲ ಇದಾಗ್ಬೋದು, ಇದು ವರ್ಕ್ ಆಗ್ಬೋದು ಅಂತ ಎಲ್ಲ ಒಂದು ಪ್ರಯತ್ನ ಅಲ್ವ ಮೇಡಮ್. ಅದೆಲ್ಲ ಈಗ ಎಲ್ಲ ಗೊತ್ತು, ನಾನು ಎಲ್ಲ ತಿಳ್ಕೊಂಡು ಮಾಡ್ತಾವನಿ, ಅದೆಲ್ಲ ತಪ್ಪಾಗ್ಬಿಡ್ತದೆ. ಎಲ್ಲ ಕೆಲವೊಂದು ಒಯ್ತಾ ಗೊತ್ತಾಯ್ತವೆ, ಕೆಲವೊಂದು ಸಣ್ಣ ಸೆನ್ಸು ಮುಂಚೆನೇ ಗೊತ್ತಿರ್ತದೆ, ಹಂಗೆ ಆ ಥರ. ಯೂಶಲಿ ಸಿನಿಮಾ ಇಸ್ ಅ ವಿಜುವಲ್ ಮೀಡಿಯಮ್ ಅಂತ ಅಂತೀವಿ. ಡೈಲಾಗ್ ಮೂಲಕನೇ ಒಂದು ಸಿನಿಮಾ ಮಾಡ್ಬೋದಾ ಅಂತ. ವಿಜುವಲ್ ಮೀಡಿಯಮ್ ಬಿಟ್ಟು ಡೈಲಾಗ್ ಮೀಡಿಯಮ್ಗೆ ಎಲ್ಲೋ ಬಂದಿದೆ. ವಿತ್ ಎಸ್ಪೆಷಲಿ ಗೌರವ್ ಆಗಲಿ, ಗಿಲ್ಲಿ ಆಗಲಿ, ಅವ್ರ ಡೈಲಾಗ್ ಮೂಲಕನೇ ಲೈನ್ಸ್ಗೆ ಒಂದು ಬೆಲೆ ಇದೆಯಾ, ಸಿನಿಮಾನ ಗೆಲ್ಲಿಸ್ಬೋದಾ ಅಂತ ನಿಮ್ಮ ಪ್ರಕಾರನೇ ಅಂತ? ಮೇಡಮ್ ಒಂದು ಎಕ್ಸಾಂಪಲ್, ನನಗೆ ನೀವು ಕೇಳ್ತಾ ಇರೋ ಕ್ವಶನ್ಗೆ ನನ್ಗೆ ಆನ್ಸರ್ ಒಂದು ಸಿನಿಮಾ ನೆನಪಾಗುತ್ತೆ ಮೇಡಮ್, ಎದ್ದೇಳು ಮಂಜುನಾಥ. ಓಕೆ. ಇವತ್ತಿಗೂ ಆ ಸಿನಿಮಾದಲ್ಲಿ ಮೇಕಿಂಗ್ ಆಗಲಿ, ಪ್ರತಿಯೊಂದು ಆಗಲಿ ಯಾರು ನೋಡಲ್ಲ. ನಾವು ಇವತ್ತಿಗೂ ಕಾರಲ್ಲಿ ಹೋಗ್ಬೇಕಾದ್ರೆ ಅದ್ರ ಡೈಲಾಗ್ಗಳನ್ನ ಆಡಿಯೋ ಮುಖಾಂತರ ಇಡೀ ಸಿನಿಮಾ ಪ್ಲೇ ಮಾಡ್ಬಿಟ್ಟು ಕೇಳಿಸ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟು ಮಜಾ ಕೊಡುತ್ತೆ. ಮುಂಚೆನೂ ಆ ಕ್ಯಾಸೆಟ್ ಇತ್ತಲ್ಲ, ಆ ತರ. ಅಂದ್ರೆ ಅಲ್ಲಿ ಜಗ್ಗೇಶ್ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ಅವರು ಅಷ್ಟು ನೈಜವಾಗಿ ನಟನೆ ಮಾಡಿರ್ತಾರೆ, ನ್ಯಾಚುರಲ್ ಆಗಿದೆ ಅದು. ಅದ್ರಲ್ಲಿ ಡೈಲಾಗೆ ಮಜಾ ಇಡೀ ಸಿನಿಮಾ ಫುಲ್ಲು. ಆ ಥರ ಎಲ್ಲೋ ಒಂದು ಕಡೆ ಡೈಲಾಗ್ ಮುಖಾಂತರ ಮನೋರಂಜನೆ, ಅಂದರೆ ಸಿನಿಮಾ ಅನ್ನೋದಾಗಿರ್ಬೋದು, ಪ್ರತಿಯೊಂದಾಗಿರ್ಬೋದು ಎಂಟರ್ಟೈನ್ಮೆಂಟ್ ಮೇಡಮ್. ಅದು ಡೈಲಾಗ್ ಮುಖಾಂತರನಾರು ಕೊಡಿ ಅಥವಾ ವಿಜುವಲ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನಾರು ಕೊಡಿ, ಒಟ್ಟಲ್ಲಿ ಕೂತಿರೋ ಪ್ರೇಕ್ಷಕನಿಗೆ ಅದು ಎಂಜಾಯ್ ಮಾಡಬೇಕು, ಅವನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ಇವಾಗ ನೀವು ಓಕೆ, ನಿಮ್ದು ಇನ್ಸ್ಟೆಂಟ್ ಡೈಲಾಗ್ಸು, ಇನ್ಸ್ಟೆಂಟ್ ಲೈನ್ಸು ಒಂದು ನಗಿಸ್ಬೋದು. ಬಟ್ ಸಿನಿಮಾಲಿ ಒಂಥರ ಫೋರ್ಸ್ಡ್ ಆಗಿರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದೇ ಇವಾಗ ಮಾಡಿದ್ದೀವಲ್ಲ ಮೇಡಮ್, ಈಗ ಸಿನಿಮಾ, ಈಗ ನೀವು ಹೇಳಿದ್ರಲ್ಲ ಮೇಡಮ್, ಸಿನಿಮಾ ಅಂದರೆ ನಿಮ್ಗೇನು ಯಾವ ಥರ ಅಂತ ಅದು ಗೊತ್ತಾಗಲ್ಲ ಮೇಡಮ್. ಒಂದೊಂದು ಸಿನಿಮಾದಲ್ಲಿ ಒಂದೊಂದು ವರ್ಕ್ ಆಗಿರ್ತದೆ. ಈಗ ಇವ್ರು ಹೇಳ್ದಂಗೆ, ಗೌರವ್ ಸರ್ ಹೇಳ್ದಂಗೆ, ಗೌರವ್ ಬ್ರೋ ಹೇಳ್ದಂಗೆ, ಒಂದೊಂದು ಸಿನಿಮಾದಲ್ಲಿ ಡೈಲಾಗೆ ಎತ್ಕೊಬಿಟ್ಟಿರ್ತವೆ, ಒಂದೊಂದು ಸಿನಿಮಾದಲ್ಲಿ ಮೇಕಿಂಗ್ ಎತ್ಕೋಗಿರ್ತದೆ, ಇನ್ನೊಂದೊಂದು ಸಿನಿಮಾದಲ್ಲಿ ಇನ್ನೊಂದೇನೋ ಇಷ್ಟ ಆಗಿರ್ತದೆ. ಹಂಗೆ ಈಗ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಈಗ ನಂದು ಅಂದರೆ ಮಾತು, ಅದೇ ಅಲ್ಲೇ ಮಾತು ಏನೋ ಒಂದು ಗಾದೆ ಇದೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಮಾತು ಬಲ್ಲವನಿಗೆ ಅದೇ ಹೇಳು, ನೆಗೆಟಿವ್ ಯಾಕೆ ಹೇಳ್ತೀರಾ? ಅಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಓಕೆ, ನೀವು ಮಾತಲ್ಲೇ ಮನ ಗೆಲ್ಸ್ಬಿಟ್ಟಿದ್ರ. ಬಟ್ ಅದೇ ಸಿನಿಮಾಗೆ ವರ್ಕ್ ಆಗುತ್ತಾ ಅಂತ? ಅದೇನೋ ಮೇಡಮ್, ಈಗ ನಾವು ಈಗ ಸಿನಿಮಾ ಕ್ಯಾರೆಕ್ಟರೈಸೇಷನ್, ಒಬ್ಬರು ಕ್ಯಾರೆಕ್ಟರ್ ಹೆಂಗೆ ಮಾಡ್ತೀವಿ, ಎಲ್ಲವೋ ನೋಡಿ ಇನ್ಸ್ಪೈರ್ ಆಗಿರೋದನ್ನ ತಾನೇ ಸಿನಿಮಾಗೆ ತರೋದು ನಾವು, ಅಲ್ವಾ ಮೇಡಮ್? ಹಂಗೆ ಎಲ್ಲೋ ನೋಡಿರ್ತಾನೆ. ಈಗ ಮಾತು ಅದ್ರಲ್ಲಿ ತಪ್ಪೇನೈತೆ ಮೇಡಮ್? ಅದು ನಂಬಿಕೆ ಅಲ್ವಾ ಮೇಡಮ್? ಅದು ಎಲ್ರಿಗೂ ಒಂದೊಂದು ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರದ್ದು ಒಂದು ಯೂನಿಕ್ನೆಸ್ ಇರ್ತದಲ್ಲ ಮೇಡಮ್. ಅದೇ ಅಲ್ವಾ ಮೇಡಮ್ ಹೈಲೈಟ್ ಆಗೋದು ಸಿನಿಮಾ ಅಂತ ಬಂದಾಗಲೂ? ಅದೇ ಅಲ್ವಾ ಮೇಡಮ್? ನೀನು ಏನು ಯೂನಿಕಾಗಿ ಏನು ಮಾಡಿರ್ತೀವಿ ಅದೇ ಅಲ್ವಾ ಮೇಡಮ್ ಮ್ಯಾಟ್ರ್ ಆಗೋದು. ಓಕೆ, ಬಟ್ ಜನರಲಿ ಶ್ವೇತಾ, ಅಂದರೆ ಆನಂದ್ ಅವರು ನಿಮ್ಮ 3 ಜನನ ಇಟ್ಕೊಂಡು ಒಂದು ಕಾಮಿಡಿ ಅಂತಂದಾಗ, ವಾಟ್ ಈಸ್ ದ ಹೌ ಇಸ್ ಹಿ ಬ್ರಾಟ್ ಇನ್ ದ ಫೀಮೇಲ್ ಪರ್ಸ್ಪೆಕ್ಟಿವ್ ಇದರಲ್ಲಿ? ಫಿಲ್ಮ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಆಲ್ಮೋಸ್ಟ್ ಅಪ್ ಅಂಡ್ ಟು ಪ್ರೀ ಕ್ಲೈಮ್ಯಾಕ್ಸ್ ತನಕನೂ ನಂದು ಜರ್ನಿ ಇದ್ದೇ ಇರುತ್ತೆ. ಹೌ ಹ್ಯಾಸ್ ಹಿ ಬಾಟ್ ಇನ್ ದ ಫೀಮೇಲ್ ಪರ್ಸ್ಪೆಕ್ಟಿವ್? ಅವ್ರನ್ನೇ ಕೇಳಬೇಕು. ಅಲ್ಲ, ಬಟ್ ಜನರಲಿ ನಾವಿವಾಗ ಸೂಪರ್ ಹಿಟ್ ಅಂದರೆ, ದೇ ಸೋ ಮೆನಿ ಅಂದರೆ ವೇಸ್ ವಿ ಕ್ಯಾನ್ ಪುಟ್ ಸೂಪರ್ ಹಿಟ್ ಅಂತ ಒಂದು ಟೈಟಲ್ನ. ಬಟ್ ಸಿನಿಮಾ ಅಂತ ಅಂದಾಗ ಏನು ಸಿನಿಮಾ ಸೂಪರ್ ಹಿಟ್ ಅಂತ? ವಾಟ್ ಈಸ್ ಸೂಪರ್ ಹಿಟ್ ಆಲ್ ಅಬೌಟ್? ಇಟ್ಸ್ ಕಂಪ್ಲೀಟ್ ಥಿಂಗ್ ಇಸ್ ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲಿ. ನಮ್ಮ ಕಂಪ್ಲೀಟ್ ಟೈಟಲ್ ಒಂದು ಇದು ಹೆಂಗಂದ್ರೆ, ಇಟ್ಸ್ ಅ ಸಿಚುವೇಶನಲ್ ಕಾಮಿಡಿ ಫಿಲ್ಮ್. ಬೇರೆಯವ್ರಿಗೆ ಬಾಡಿ ಶೇಮ್ ಮಾಡಿ ಆಗಲಿ ಅಥವಾ ನಿನ್ನ ಮೇಲೆ ಜೋಕ್ ಮಾಡಿ ಮಾಡಿರೋ ಫಿಲ್ಮ್ ಆ ಥರ ಅಲ್ಲ. ಸಿಚುವೇಶನ್ ಎಷ್ಟು ಫನ್ನಿ ಆಗಿದೆ ಇದರಲ್ಲಿ. ಕ್ಯಾರೆಕ್ಟರ್ಸು ನಮಗೆ, ಸೊ ಆ್ಯಸ್ ಅ ಕ್ಯಾರೆಕ್ಟರ್ ನಮಗೆ ಇಟ್ಸ್ ಅ ಸೀರಿಯಸ್ ಸಿಚುವೇಶನ್, ನೋಡ್ತಾ ಇರೋರಿಗೆ ಇಟ್ಸ್ ಫನ್ ಅಷ್ಟೇ. ಹಾಗೆ ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ ಇಷ್ಟು ಕಷ್ಟದ ಸಿಚುವೇಶನಲ್ಲಿ ಇವ್ರು ಏನು ಮಾಡ್ತಾರೆ, ಮತ್ತು ಅಲ್ಲೂ ನಾವು ಫಂಬಲ್ ಮಾಡ್ತೀವ, ಮತ್ತು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋ ಹಂಗೆ. ಐ ವಾಸ್ ಟೆಲಿಂಗ್ ಇನ್ ಒನ್ ಆಫ್ ದ ಇಂಟರ್ವ್ಯೂಸ್, ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ವ, ಈ ಫಿಲ್ಮಲ್ಲಿ ಸ್ಟಾರ್ಟಿಂಗಿಂದನೂ ಬಾಣಲೆಯಿಂದ ಆ ಥರ ವಿ ಕೀಪ್ ರನ್ನಿಂಗ್, ಫಸ್ಟಿಂದ ಲಾಸ್ಟ್ ತನಕನೂ ಓಡ್ಕೊಂಡೇ ಹೋಗ್ತಾ ಇರ್ತೀವಿ. ಆರ್ ವಿ ರನ್ನಿಂಗ್ ಸಕ್ಸಸ್ಫುಲಿ ಆರ್ ನಾಟ್, ಅದು ಫಿಲ್ಮ್ ನೋಡಿದಾಗೇನೆ ಗೊತ್ತಾಗುತ್ತೆ. ಸೊ ನೀವು ಫಿಲಮಲ್ಲಿ ಫಿಲಮ್ ತೋರಿಸ್ತಾ ಇದ್ದೀರಾ ಆಯಿತಾ? ಫಿಲ್ಮಲ್ಲಿ ಫಿಲ್ಮ್ ಅಂತ ಅಲ್ಲ, ಸಿಚುವೇಶನ್ ಟು ಸಿಚುವೇಶನ್ ವಿ ಕೀಪ್ ಜಂಪಿಂಗ್, ಒಂದರಿಂದ ಒಂದು ಇಟ್ ಗೆಟ್ಸ್ ಮೆಸ್ಡ್ ಅಪ್ ಬಿಕಾಸ್ 3 ಜನ ಕ್ಯಾರೆಕ್ಟರ್ಸ್ ಇರ್ತೀವಿ. 3 ಜನನೂ ಕಂಪ್ಲೀಟ್ಲಿ ಅಟ್
ದ ಪಾಯಿಂಟ್ ವಿ ಮೀಟ್ 3 ಜನನೂ ಅನ್ನೋನ್, 3 ಜನಕ್ಕೂ ಒಂದೊಂದು ಬ್ಯಾಕ್ ಸ್ಟೋರೀಸ್ ಇರುತ್ತೆ. ಹೌ ಡು ವಿ ಆಲ್ ಕಮ್ ಟುಗೆದರ್, ಎಲ್ಲ ಇಸ್ ಇಟ್ ಕನೆಕ್ಟೆಡ್ ಆರ್ ಇಸ್ ಇಟ್ ನಾಟ್, ಹೆಂಗೆ ಅಲ್ಲಿಂದ ಕ್ಯಾಸ್ಕೇಡ್ ಹಾಕೊಂಡು ಹೋಗುತ್ತೆ, ಡಾಮಿನೋ ಎಫೆಕ್ಟ್ ಥರ ಒಂದಿನ ಎಲ್ಲದು ಹೆಂಗೆ ಕನೆಕ್ಟ್ ಆಗಿದೆ ಅನ್ನೋದು ಇಟ್ಸ್ ವೆರಿ. ಓಕೆ, ಅಂದರೆ ಬಿಗ್ ಬಾಸ್ಗೆ ಮುಂಚೆ ಈ ಫಿಲಮ್ ಮಾಡಿದ್ರಿ ನೀವು. ಬಿಗ್ ಬಾಸ್ ಆವಾಗ ಒಂಥರ ನನಗೂ ಒಂದು ಆ ಸಿಚುವೇಶನಲ್ಲಿ ಆ ಟೈಮಲ್ಲಿ ಒಂದು ಸೂಪರ್ ಹಿಟ್ ಅಂತ ಫಿಲಮ್ ನನಗೂ ಬರ್ತಾ ಇದೆ ಅಂತ. ಬಿಗ್ ಬಾಸ್ ಅಂತ ಹೊರಗಡೆ ಬಂದಮೇಲೆ ನೀವು ಆಗಲೇ ಸೂಪರ್ ಹಿಟ್ ಆಗಿಬಿಟ್ಟಿದ್ದೀರ. ಈ ಸಿಚುವೇಶನಲ್ಲಿ ಸೂಪರ್ ಹಿಟ್ ನಿಮ್ಗೇನು ಅನಿಸುತ್ತೆ? ಚೆನ್ನಾಗಿ ಅನಿಸುತ್ತೆ ಮೇಡಮ್. ಲೈಕ್ ಇನ್ ವಾಟ್ ವೇ ಆರ್ ಯು ಸ್ಟಿಲ್ ಎಕ್ಸೈಟೆಡ್? ಅಂದರೆ ಅದೇ ಎಕ್ಸೈಟ್ಮೆಂಟ್ ಇದೆಯಾ? ಹ್ಞೂ ಮೇಡಮ್, ಈ ಸಿನಿಮಾ ಈಗ ನಾವು ಇರೋದೇ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಲ್ವ ಮೇಡಮ್. ಓಕೆ, ಒಂದು ಯೂಟ್ಯೂಬ್ ಆಯಿತು, ಈಗ ಯೂಟ್ಯೂಬ್ ಮತ್ತು ನಾನು ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬಿಂದ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಕಂಟೆಂಟ್ ಮಾಡೋಕ್ಕೆ. ಅದಾದಮೇಲೆ ರಿಯಾಲಿಟಿ ಶೋ, ಈಗ ಸಿನಿಮಾ. ಅದೇ ನಮಗೂ ಅನ್ನಿಸ್ತಾ ಇರ್ತದಲ್ಲ ಮೇಡಮು, ಹಂತವಾಗಿ ನಾವು ಹೋಯ್ತಾ ಇದ್ದೀವಿ. ಬಟ್ ನಿಮಗೆ ಬಿಗ್ ಬಾಸ್ ಹೋಗೋಕ್ಕೆ ಮುಂಚೆ ಬಿಗ್ ಬಾಸಿಂದ ಬಂದ ಮೇಲೆ ವ್ಯತ್ಯಾಸ ಏನು? ಏನಿಲ್ಲ ಮೇಡಮ್, ಅವಾಗ ಒಂದಷ್ಟು ಜನ ಪ್ರೀತಿಸ್ತಿದ್ರು, ಇವಾಗ ಜಾಸ್ತಿ ಜನ ಪ್ರೀತಿಸ್ತಾರೆ. ಆ ಪ್ರೀತಿ ಜಾಸ್ತಿ ಆಗೈತೆ, ಅದು ಸಖತ್ ಖುಷಿ ಕೊಡ. ನಿಮ್ಮ ಪಾಪ್ಯುಲಾರಿಟಿ ಬಿಗ್ ಬಾಸಿಂದ ಬಂದಿರೋ ಫೇಮ್ನ ಹೇಗೆ ಉಪಯೋಗಿಸ್ಕೊತೀರಾ ಅಂತ ಇಂಪಾರ್ಟೆಂಟು. ಸೊ ನೀವು ಹೇಗೆ ಅದನ್ನ ಬಳಸ್ಕೊತಾ ಇದ್ದೀರಾ? ಅದೇ ಮೇಡಮ್, ಇವಾಗ ನೀವೇ ಹೇಳಿದ್ರಲ್ಲ ಮೇಡಮ್, ಈಗ ಪಾಠ ಕಲಿಸ್ತು. ಈಗ ಫೇಮ್ ಬಿಗ್ ಬಾಸಿಂದ ಬಂದಿರೋರು ತುಂಬ ಜನ ಅವರೇ, ಅವರು ಹೆಂಗೆ ಅದನ್ನ ಹೆಂಗೆ ಬಳಸ್ಕೈತೆ ಅಂತ ಅದೇ ಮೇಡಮ್ ಭಯ ಆಗೋದು. ಎಲ್ಲ ಬೇಕು ಮೇಡಮ್. ಬಟ್ ನಿಮಗೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪಾಪ್ಯುಲಾರಿಟಿ? ಅದೇ ಮೇಡಮ್, ಈಗ ನಾನು ಬಂದಿರೋದು ಎಂಟರ್ಟೈನ್ಮೆಂಟ್, ಅಂದರೆ ಎಂಟರ್ಟೈನ್ಮೆಂಟಿಂದನೇ ಗುರುತಿಸ್ಕೊಂಡಿರೋದು. ಅವ್ರ ಪ್ರೀತಿ ಸಂಪಾದನೆ ಮಾಡೋದು ಅಲ್ಲೇ. ಈಗ ರಿಯಾಲಿಟಿ ಶೋ ಆಗಿರ್ಬೋದು, ಯೂಟ್ಯೂಬು, ಸಿನಿಮಾ, ಇಲ್ಲೇ ಏನಾದರೂ ಮಾಡಬೇಕು ಮೇಡಮ್. ಇನ್ನೂ ಏನಾದರೂ ಅವ್ರನ್ನ ಇಂಪ್ರೆಸ್ ಮಾಡಿ, ಇನ್ನೂ ಏನಾದರೂ ಆ ಪ್ರೀತಿನ ಉಳಿಸ್ಕೋಕೆ ಇಲ್ಲೇ ಏನಾದರೂ ಮಾಡಬೇಕು ಮೇಡಮ್. ಅದು ಇದು ಅಂತ ಏನಿಲ್ಲ ಮೇಡಮ್, ಎಲ್ಲದರಲ್ಲೂ. ಈಗ ಹೇಳಿದ್ರಲ್ಲ ಮೇಡಮ್, ನೀವು ರಿಬ್ಬನ್ ಕಟಿಂಗ್ ಮಾಡ್ಕೊಂಡು ಸ್ಟೇಜು ಇದು ಅಂತ, ಅದು ಬೇಕು ಮೇಡಮ್. ಅಲ್ಲಿ ಹೋದಾಗಲೂ ಒಂದಷ್ಟು ಜನ ಸಿಗ್ತಾರೆ, ಒಂದಷ್ಟು ಜನ ನೋಡ್ದಂಗೆ ಆಯ್ತೈತೆ. ಆ ಸ್ಟೇಜು ಮೇಲೆ ನಿಂತ್ಕೊಂಡಾಗ ಅವ್ರ ಪ್ರೀತಿ ಅದು ಕೇಳಿಸುತ್ತಲ್ಲ, ಅದು ಸಖತ್ ಖುಷಿ ಆಯ್ತದೆ ಮೇಡಮ್ ನನಗೆ. ಹಂಗೆ ಎಲ್ಲ ಪ್ರತಿಯೊಂದು ಬೇಕು ಮೇಡಮ್. ಜನರಲಿ ಫಾರ್ ಬೋತ್ ಗೌರವ್ ಆ್ಯಂಡ್ ಇರು, ನೀವು ಯೂಟ್ಯೂಬು, ಶಾರ್ಟ್ ಫಿಲಮ್ಸು, ಅದ್ರ ಮೂಲಕೇ ನಿಮ್ಮ ಫೇಮು. ಅದನ್ನು ಇನ್ನೂ ಉಳಿಸ್ಕೊತೀರಾ ಅಥವಾ ಸಿನಿಮಾಗೆ ಓಕೆ ಇವತ್ತು ನಮ್ಮನ್ನು ಲೀಡ್ ಆಗಿ ತೊಗೋತಾ ಇದ್ದಾರೆ, ಒಂದು ಸಿನಿಮಾಗೆ ನಮ್ಮ ಬೇಡಿಕೆ ಜಾಸ್ತಿ ಇದೆ ಅಂತ ಆ ಶಾರ್ಟ್ ಫಿಲಮ್ಸು, ಆ ಯೂಟ್ಯೂಬ್ ನಿಮ್ಗೆ ಫೇಮ್ ತಂದು ಕೊಡ್ತಲ್ಲ, ಅದನ್ನ ಬಿಟ್ಬಿಡ್ತೀರಾ? ಅದನ್ನ ಹೆಂಗೆ ಬಿಡೋಕ್ಕಾಯ್ತು? ಅಂದರೆ ಗಿಲ್ಲಿಯವರೇ ಆಗಲೇ ಹೇಳ್ದಂಗೆ ಎಂಟರ್ಟೈನ್ಮೆಂಟ್, ನಾವು ಜನಕ್ಕೆ ಕನೆಕ್ಟ್ ಆಗಬೇಕು, ಜನರ ಜೊತೆ ಸಂಪರ್ಕದಲ್ಲಿರಬೇಕು. ಅಂದರೆ ಎಂಟರ್ಟೈನ್ಮೆಂಟ್ ಮುಖಾಂತರ. ನಮಗೆ ಮಾಧ್ಯಮ ಯಾವುದಾದ್ರೇನು ಮೇಡಮ್, ಯೂಟ್ಯೂಬಲ್ಲಿ ಒಂದು ಮಾಧ್ಯಮನೇ ನಮಗೆ ಜೀವನ ಕೊಟ್ಟಿದ್ದೇನೆ ಅದು. ಸೊ ಇವಾಗ ನಮ್ಮ ಸುತ್ತಮುತ್ತ ನಮಗೆ ಸಿನಿಮಾ ಇಲ್ಲದೆ ಇದ್ದಾಗ ತುಂಬ ಜನ ಶಾರ್ಟ್ ಫಿಲಮ್ಸ್ ಮಾಡಿರೋರು ಇದ್ದಾರೆ. ಸೊ ಅವರೆಲ್ಲರೂ ಸಿನಿಮಾಗೆ ಬರಬೇಕು. ಈಗ ನನಗೇನೋ ಸಿನಿಮಾ ಸಿಕ್ತು ಅಂದ್ಬಿಟ್ಟು ನಾನು ಹೋಗ್ಬಿಟ್ರೆ, ಈಗ ಅವ್ರ ಜೊತೆನೇ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ನನಗೆ ಸಿನಿಮಾ ಇಲ್ಲದೆ ಇದ್ದಾಗ ಅವ್ರು ಶಾರ್ಟ್ ಫಿಲಮ್ ಮಾಡಿದಾರಲ್ವಾ. ಸೊ ಇವಾಗ ನನಗೆ ಸಿನಿಮಾ ಸಿಕ್ತು ಅಂತ ನಾನು ಶಾರ್ಟ್ ಫಿಲಮ್ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಎಲ್ಲರೂ ನಮ್ಮ ಟೀಮ್ ಅವ್ರು ಇರೋರು ಎಲ್ಲ ಡೈರೆಕ್ಟರ್ಗಳು ಸಿನಿಮಾ ಮಾಡಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಅಲ್ಲಿರೋರೇ ನಾವು ಸಿನಿಮಾ ಮಾಡಕ್ಕೆ ಇದಾಗ್ತಾ ಇರಬೇಕು. ಮಾಧ್ಯಮ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಷ್ಟೇ ಮೇಡಮ್. ಗಿಲ್ಲಿ ಸೇಮ್ ಮೇಡಮ್, ಅದೇ ಇವ್ರು ಹೇಳ್ದಂಗೆ ಮಾಧ್ಯಮ ಯಾವುದಾದ್ರು. ಯಾಕೆಂದ್ರೆ ಇಷ್ಟು ಸಿನಿಮಾ ರಿಲೀಸ್ ಆದ್ರೂ ಮೊನ್ನೆ ಒಂದು ಶಾರ್ಟ್ ಫಿಲಮ್ ರಿಲೀಸ್ ಗಿಲ್ಲಿ ಇನ್ನೂ ಏನು ಬೇರೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ನನ್ನ ಸೋರ್ಸಸ್ ಪ್ರಕಾರ ಇದೇ ಜಾಗದಲ್ಲಿ ನೀವು ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಡೈರೆಕ್ಟರ್ ಆಗಬೇಕು ಅಂತ ನಿಮ್ಮ ಆಸೆ? ಅದೇ ಮೇಡಮ್, ಆ ಕೆಲಸನೂ ನಡೀತೆ. ಈಗ ನೀವು ನೋಡಿದ್ರೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಅದಕ್ಕೆ ಮೇಡಮ್, ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ದು ಇಂಡಸ್ಟ್ರಿಗೆ. ಅಸಿಸ್ಟೆಂಟ್ ಆಗಿದ್ರೆ ಏನಾದ್ರು? ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತ ನಮ್ಮ ಅಮೂಲ್ಯ ಮೇಡಮ್ ಅವರ ಬ್ರದರ್ ಇದ್ರು ಮೇಡಮ್, ದೀಪಕ್ ಸರ್ ಅಂತ ತೀರೋಗ್ಬಿಟ್ರಲ್ಲ ನಮ್ಮ ಸರ್ರು. ಅವ್ರದ್ದು ಶುಗರ್ ಫ್ಯಾಕ್ಟ್ರಿ ಅಂತ ಡಾರ್ಲಿಂಗ್ ಕ್ರಿಯೇಷನ್ಸ್ ಸರ್ಗೆ ಮಾಡಿದ್ರಲ್ಲ, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಅದಾದಮೇಲೆ ಕಾಲಾಪತ್ರ ಅಂತ ನಮ್ಮ ವಿಕ್ಕಿ ಅಣ್ಣ, ಇದು ಕೆಂಡ ಸಂಪಿಗೆಲ್ಲ ಮಾಡಿದ್ರಲ್ಲ ಮೇಡಮ್, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಧಮಾಕ ಅಂತ ಒಂದು ಸಿನಿಮಾ ಮಾಡಿದ್ರು ನಮ್ಮ KR ಶಿವಣ್ಣ, ನಯನ, ನಾವೆಲ್ಲ ಸೇರ್ಕೊಂಡು. ಅದರಲ್ಲಿ ಡೈಲಾಗ್ ಬರೆದಿದೆ. ಬುದ್ಧಿವಂತ 2 ಅಂತ ಆ ಸಿನಿಮಾದಲ್ಲಿ ಫಸ್ಟು ಬೇರೆ ಡೈರೆಕ್ಟ್ ಇದ್ದರು ಒಬ್ಬರು ನಮಗೆ ಗೊತ್ತಿರೋರು. ಅವ್ರ ಜೊತೆ ಒಂದು 20-25 ದಿನ ಕೆಲಸ ಮಾಡಿದ್ರು. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ವಾಂಟ್ ಟು ಬಿಕಮ್ ಅ ಡೈರೆಕ್ಟರ್ ಅಂತ ನಿಮ್ಮ ಆಸೆ, ಅದಕ್ಕೆ ಸ್ಕ್ರಿಪ್ಟ್ ಬರೀತಾ ಇದ್ದೀರಾ? ಸೊ ನೆಕ್ಸ್ಟು ನೀವು ಡೈರೆಕ್ಟರ್ ಆಗಿ? ಮೇಡಮ್, ಅದು ಈಗ ಸ್ಕ್ರಿಪ್ಟ್ ನಡೀತಾ ಇರೋದು, ಅದು ನನ್ನ ಕೆಲಸ ಮೇಡಮ್. ನನಗೆ ಗೊತ್ತಿರೋದೇ ರೈಟಿಂಗ್ ಒಂದು ನನಗೆ ಇಷ್ಟ ಮೇಡಮ್. ಆಮೇಲೆ ಅದೊಂದು ಈಗ ನಾನು ರೈಟಿಂಗಿಂದನೇ ಮೇಡಮ್, ನಾನು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದಾಗ ನನ್ನ ರೈಟಿಂಗಿಂದನೇ ಸ್ವಲ್ಪ ಬರ್ಕೊಂಡು ನನಗೆ ನಾನೇ ಇದು ಮಾಡ್ಕೊಂಡು ಬಂದದ್ದು. ರೈಟಿಂಗ್ ಬಿಡೋಕ್ಕಾಗಲ್ಲ ಮೇಡಮ್, ಅದು ನಡೀತಾ ಇರ್ತದೆ. ಜೊತೆಗೆ ಇದು ಒಂದಷ್ಟು ಮಾತುಕತೆ ನಡೀತಾ ಇರ್ತವೆ. ಯಾವ್ದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅದು ಇನ್ನೂ ಡಿಸೈಡ್ ಆಗಿಲ್ಲ ಮೇಡಮ್. ಸೊ ನೆಕ್ಸ್ಟು ನಿಮ್ಮ ಬರವಣಿಗೆಯಲ್ಲಿ ಗೌರವ್ ಶೆಟ್ಟಿಗೆ ಒಂದು ಖಂಡಿತ ಮೇಡಮ್, ಎಲ್ರಿಗೂ. ಶ್ವೇತಾ ಅವ್ರಿಗೆ ನಾನು ಆಗಲೇ ಬೇಡಿಕೆ ಇಟ್ಟಾಗ ಶ್ವೇತಾಗೋ ನೀವು. ಬಟ್ ಜನರಲಿ ಇಫ್ ಶ್ವೇತಾ ಹ್ಯಾಡ್ ಟು ಡೈರೆಕ್ಟ್ ಸೂಪರ್ ಹಿಟ್, ಇಫ್ ಐ ಹ್ಯಾಡ್ ಟು ಡೈರೆಕ್ಟ್ ದಮ್ ಅ ಫಿಲ್ಮ್, ಯಾವುದ್ರಲ್ಲಿ ಮಾಡ್ತೀನಿ ಅನ್ನೋ ಹಾಗೆ
ಅವ್ರದ್ದು ಸ್ಟ್ರಾಂಗ್ ಫೋರ್ಟೆ ಕಾಮಿಡಿನೇ. ಬಟ್ ಅದು ಬಿಟ್ಟು ಬೇರೆ ಏನು ಮಾಡ್ತಾರೆ ಅನ್ನೋದು ಐ ಹ್ಯಾವ್ ನಾಟ್ ಪರ್ಸ್ನಲಿ ಸೀನ್. ಕಾಮಿಡಿ ಬಿಟ್ಟು ಬೇರೆ ಏನು ಸ್ಟ್ರೆಂತ್ ಇದೆ ಅಂತ ನೋಡಿಲ್ಲ. ಕಾಮಿಡಿ ಎಲ್ಲರೂ ನೋಡಿದ್ದಾರೆ. ಐ ವಾಂಟ್ ಟು ಸಿ ಬೇರೆ ಏನು ಅವ್ರ ಸ್ಟ್ರೆಂತ್ ಇದೆ ನೋಡಬೇಕು. ಐ ವುಡ್ rather go like that. Okay, but in case he had to direct super hit, how will you, like Anand, you have to replace Anand and direct super hit, Gilly and Gaurav Shetty andaga ಸೂಪರ್ ಹಿಟ್ ಇವ್ರು ಡೈರೆಕ್ಟ್ ಮಾಡಿದ್ರೆ ನಾನು ಡೈರೆಕ್ಟ್ ಮಾಡಿದ್ರೆ ಗಿಲ್ಲಿ ಮತ್ತು ಗೌರವನ ಇಟ್ಕೊಂಡು ಹೇಗೆ ಮಾಡಿರ್ತೀನಿ ಅಂತ. ಇದು ಆರ್ ಸಿನಿಮಾ ಮಾಡಿರೋದು. ಸೂಪರ್ ಹಿಟ್ ಚಾನ್ಸ್ ಅಂತ ಪ್ರಾಬಬ್ಲಿ ದ್ಯಾಟ್ ಒನ್. ಅದರಲ್ಲೂ ಹಾರರ್ ಇಸ್ ಆಲ್ಸೋ ಮ್ಯೂಸಿಕ್ನ ಲೈಟಿಂಗ್ ತೆಗ್ಬಿಟ್ರೆ ಇಟ್ಸ್ ಪ್ರಾಕ್ಟಿಕಲಿ ಕಾಮಿಡಿ ಇಫ್ ಯು ಡೋಂಟ್ ಡೂ ಇಟ್ ವೆಲ್. ಸೊ ಆಟ ಆಡ್ಕೊಂಡು ವಿ ಕ್ಯಾನ್ ಡೂ ದ್ಯಾಟ್. ಸೂಪರ್ ಹಿಟ್ ಕಾಮಿಡಿ ಜಾಸ್ತಿ. ಆನಂದ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು. ಅದೇ ಮೊದಲನೇದಾಗಿ ಥ್ಯಾಂಕ್ಸ್ ಅಂತಲೇ ಹೇಳ್ಬೇಕು ಮೇಡಮ್. ಅಂದರೆ ಮುಂಚೆ ಸಿನಿಮಾ ಮಾಡಿದ್ರು ತುಂಬ ಸೂಪರ್ ಹಿಟ್ಗೂ ಮುಂಚೆ ಇದೊಂದು 4 ಡೈಲಾಗು ಅಥವಾ ಒಂದು 2 ಸೀನು ಈ ಥರ ಒಂದು ಚೂಸ್ ಮಾಡ್ತಾಯಿದ್ರು. ಬಟ್ ಅವರು ಮುಖ್ಯ ಭೂಮಿಕೆ ಅಂದರೆ ಇಡೀ ಸಿನಿಮಾದಲ್ಲಿ ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ಇರುವಂಥ ಪಾತ್ರಗಳನ್ನ ಕೊಡಬೇಕು ಅಂದಾಗ ಆಮೇಲೆ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಯೋಚನೆ ಮಾಡಬೇಕು ಅವರು. ಈಗ ಅಂದರೆ ಈಗ ನಡೀತಾ ಇರೋ ಇದರಲ್ಲಿ ಒಂದು ಮಾರ್ಕೆಟ್ ಇರೋವಂಥವ್ರನ್ನ ಯಾರನ್ನಾರು ಹಾಕೋಕ್ಕೆ ಏನು ದೊಡ್ಡದಲ್ಲ ಅವರು. ಏಕೆಂದರೆ ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ ಅವರು. ಆಮೇಲೆ ಎಷ್ಟೊಂದು ಸಿನಿಮಾಗಳಿಗೆ ಡೈಲಾಗ್ ಬರೆದಿದ್ದಾರೆ, ಆಮೇಲೆ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಎಂತೆಂಥ ದೊಡ್ಡ ಸಿನಿಮಾಗಳಿಗೆಲ್ಲ ಬರೆದಿದ್ದಾರೆ ಅವರು. ಕೃಷ್ಣ ಟಾಕೀಸ್ ಅನ್ನೋ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಓಲ್ಡ್ ಮುನ್ಸ್ವಾಮಿ ಮಾಡಿದ್ದಾರೆ. ಸೊ ಅಂಥವ್ರು ಯಾರನ್ನಾರು ತರ್ಬೋದಾಗಿತ್ತು. ಬಟ್ ನಮಗೆ ಏನು ಮಾರ್ಕೆಟ್ ಅಂತ ಎಲ್ಲ ಏನಿರಲಿಲ್ಲ ಮೇಡಮ್. ಒಳ್ಳೆ ಕಲಾವಿದರು ಅನ್ನೋ ಒಂದೇ ಉದ್ದೇಶಕ್ಕೆ ನಮ್ಮನ್ನ ಚೂಸ್ ಮಾಡಿದ್ದೀವಿ ಅಂತ ಸರ್ರೇ ಹೇಳಿದ್ದು. ಸೊ ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮೇಡಮ್, ಅವರು ಏನಾದರೂ ಊಟ ಮಾಡಬೇಕಾದ್ರೂ ಸಮೇತ ಸ್ಕ್ರಿಪ್ಟ್ಗೆ ಏನಾದ್ರು ನೆಕ್ಸ್ಟ್ ಬರೋ ಡೈರೆಕ್ಟ್ ಮಾಡೋ ಸೀನ್ಗಳಿಗೆ ಏನು ಎನ್ಹಾನ್ಸ್ ಮಾಡ್ಬೋದು ಸ್ಕ್ರಿಪ್ಟಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಯಿದ್ರು. ಅದು ಬಿಟ್ಟು ಶೂಟಿಂಗ್ 7:30 ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು 6 ಗಂಟೆಗೆ, ನಾವೊಂದು 7 ಗಂಟೆಗೆ ಹಂಗೆ ಬಂದರೆ ಅವ್ರು ಆಲ್ರೆಡಿ ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ಯಾಡ್ ಇಟ್ಕೊಂಡು ಬರಿತಾ ಕೂತಿರೋರು. ಅಂದರೆ ಇನ್ನೂ ಏನು ಎಕ್ಸ್ಟ್ರಾ ಮಾಡ್ಬೋದು ಸೀನ್. ಸ್ಪಾಟ್ ಇಂಪ್ರೂವೈಸೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ಕಾಮಿಡಿನ ಎನ್ಹಾನ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಥರ ಟ್ಯಾಲೆಂಟ್ ಇರೋವಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಅದು ತುಂಬ ಖುಷಿ ಆಗುತ್ತೆ. ಆನಂದ್ ಬರೆದಿರೋ ಡೈಲಾಗ್ಸಲ್ಲಿ ಆನಂದ್ ಅವರೇ ಬರ್ತಿರೋದಲ್ಲ. ಸೊ ಗಿಲ್ಲಿ ಒಂದೆರಡು ಲೈನ್ ಹೇಳಿ. ಅದೇ ಮೇಡಮ್, ನನಗೆ ಸ್ಟಾರ್ಟಿಂಗ್ಗೆ ಒಂದು ಡೈಲಾಗ್ ಬರ್ದಿದ್ರು. ಅಂಡರ್ ವರ್ಲ್ಡ್ಗೆ ತಂಡರ್ ಥರ ಎಂಟ್ರಿ ಕೊಟ್ಟು ಅಂಡರ್ ವರ್ಲ್ಡ್ಗೆ ತಂಡರ್ ಥರ ಎಂಟ್ರಿ ಕೊಟ್ಟು ವಂಡರ್ ಕ್ರಿಯೇಟ್ ಮಾಡೋಕೆ ಬಂದಿರೋ ಬಾಯ್ ಮುನ್ನಾ ಬಾಯ್ ಅಂತ. ನನಗೆ ಅದು ಇಷ್ಟ ಆಯಿತು. ಅದಾದಮೇಲೆ ಇನ್ನೊಂದು ದೊಡ್ಡ ಡೈಲಾಗ್ ಅದು. ಇದು ಆಧಾರ್ ಕಾರ್ಡ್ ಯಾಕಿಲ್ಲ ಅಂತಾರೆ, ಪಾನ್ ಕಾರ್ಡ್ ಇಲ್ಲ ಅಂತ. ಅದು ಚೆನ್ನಾಗೈತೆ. ನಿಮ್ಮಿಬ್ಬರದ್ದು ಒಂದು ಕೆಮಿಸ್ಟ್ರಿ ಹೇಗೆ, ಲೈಕ್ ಹೌ ಡಿಡ್ ಬಿಲ್ಡ್ ಅದು? ಅದೇ ಮೇಡಮ್, ಈಗ ಸ್ಟಾರ್ಟಿಂಗು ಒಂದು 2 ದಿನಕ್ಕೆ ನಾವು ಒಂದು ಸಲ 2 ಸಲ ಸಿಕ್ಕಿದ್ದು ಅಷ್ಟೇ. ನಮ್ಮ ಅನುಶ್ರೀ ಅಕ್ಕ ಇದ್ರಲ್ಲ, ಅವ್ರದ್ದು ಯೂಟ್ಯೂಬ್ ಚಾನಲ್ ಯಾವುದೋ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅವಾಗ ಐಬ್ರೋ ಮಾಡ್ಕೊಂಡು ಹೋಗಿದ್ದು. ಅದಾದ್ಮೇಲೆ ಕಟ್ ಮಾಡಿದ್ರೆ ಈ ಸಿನಿಮಾದಲ್ಲೇ ಸಿಕ್ಕಿದ್ದು. ಈ ಒಂದು 2 ದಿನಕ್ಕೆ ನಾವು 3 ಜನ ಹೆಂಗಾಗ್ಬಿಟ್ಟು ಅಂದರೆ, ಹಳೆಯ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಇರ್ತಾರಲ್ಲ, ಒಂದು 10-15 ವರ್ಷ ಫ್ರೆಂಡ್ಸು, ಆ ಥರ ಆಗ್ಬಿಟ್ಟು ಅಷ್ಟು ಕ್ಲೋಸ್ ಆಗ್ಬಿಟ್ರು. ಅಂದರೆ ನಮ್ಮದು ವೇವ್ ಲೆಂತ್ ಹಂಗೆ ಮ್ಯಾಚ್ ಆಗ್ಬಿಡ್ತು. ನಾವು ಮಾತಾಡೋದು, ಈ ತಮಾಷೆ ಮಾಡೋದು, ಕಾಲು ಎಳೆದು, ಇವರು ಹಂಗೆ. ನೀವು ಅವ್ರದ್ದು ಅಮೃತಾಂಜನ್ ನೋಡಿದ್ದೀರಾ? ನೋಡಿದ್ದೀನಿ. ಎಸ್, ಫಿಲಮ್ ನೋಡಿದ್ರಾ? ಫಿಲಮ್ ನೋಡಿಲ್ಲ, ಇದು ಯೂಟ್ಯೂಬ್ದು. ನೋಡಪ್ಪ, ನೋಡಿಲ್ಲ. ಇಲ್ಲ ಪಾಪ ಅವ್ರಿಗೆ ಅಂದ್ರೆ ಆಬ್ವಿಯಸ್ಲಿ ಈಗಿರೋ ಟೈಮಲ್ಲಿ, ಈಗಿರೋ ಬಿಸಿಯೆಸ್ಟ್ ಇದರಲ್ಲಿ ಅವ್ರು ಟೈಮ್ ಕೊಡ್ಬೇಕಾಗಿರೋ ಜನಕ್ಕೆ ಮೇಡಮ್. ಸಿನಿಮಾ ಆಮೇಲೆ ನೋಡ್ಬೋದು ಅಲ್ವಾ? ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಅಂತಲ್ಲ, ಇರೋ ಫ್ಯಾಕ್ಟ್ ಅದು. ಶ್ವೇತಾ, ಫಾರ್ ಯು ಅಂದ್ರೆ ಯು ನೋ ದಟ್ ಫೇಮ್ ವಿತ್ ಗಿಲ್ಲಿ ಆರ್ ಗೌರವ್ ಶೆಟ್ಟಿ ಆಲ್ಸೋ, ಹಿ ಹ್ಯಾಸ್ ಹಿಸ್ ಓನ್ ಫೇಮ್. ಸೊ ನೀವು ಇವ್ರ ಜೊತೆ ಟ್ರಾವೆಲಿಂಗ್ ವಿತ್ ದೆಮ್, ಹೌ ಡಿಡ್ ಯು ಫೀಲ್ ದಟ್ ಯು ಆಲ್ಸೋ ಫೆಲ್ಟ್ ಲೈಕ್ ಓಕೆ ಸಮ್ವೇರ್ ನಾನು ಲೈಮ್ ಲೈಟಿಗೆ ಬರ್ತಾ ಇದ್ದೀನ ಇವರಿಂದ ಅಂತ? ಅಥವಾ ಶೂಟ್ ಮಾಡೋಕ್ಕೆ ನಾವು ಹೊರಗಡೆ ಹೋಗುವಾಗ, ಮೋಸ್ಟ್ ಆಫ್ ಇಟ್ ರೂರಲ್ ಏರಿಯಾಸಲ್ಲೆಲ್ಲ ಹೋಗುವಾಗ ಎವ್ರಿಬಡಿ ಯೂಸ್ ಟು ರೆಕಗ್ನೈಸ್. ಇಬ್ಬರೂ ಎಲ್ಲರೂ ಬಂದು ಯಾರಾದರೂ ಒಬ್ಬರು, ಇಬ್ಬರಲ್ಲೊಬ್ಬರು ಅಂತ ಖಂಡಿತ ಮಾತಾಡ್ತಿದ್ರು. ಅದನ್ನು ನೋಡೋದೇ ಒಂದು ಖುಷಿ ಇತ್ತು ಆ್ಯಕ್ಚುಲಿ. ಆಬ್ವಿಯಸ್ಲಿ ನಾನು ಯಾರು ಅಂತ ಇನ್ನೂ ಜನಕ್ಕೆ ಗೊತ್ತಿಲ್ಲ. ಅವರಿಂದ ನಾನು ಲೈಮ್ ಲೈಟಿಗೆ ಬಂದ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಅವ್ರು ಬಿಲ್ಡ್ ಮಾಡ್ಕೊಂಡಿರೋದು, ನನ್ನನ್ನು ನಾನು ಬಿಲ್ಡ್ ಮಾಡ್ಕೋಬೇಕು ಅಷ್ಟೇ. ದಟ್ ವಿಲ್ ಇವೆಂಚುಲಿ ಹ್ಯಾಪನ್, ಅದಾಗೆ ಆಗುತ್ತೆ. ಬಟ್ ಗಿಲ್ಲಿ ಜನ ನಿಮ್ಮಿಂದ ಏನು ಆ್ಯಕ್ಚುಲಿ ಏನಕ್ಕೆ ಇಷ್ಟಪಡ್ತಾರೆ ಅಂತ ನೀವು ಓಕೆ, ಕಾಮಿಡಿ ಇಸ್ ಡಿಫ್ರೆಂಟ್, ಬಟ್ ಪರ್ಸನಾಲಿಟಿಯಾಗಿ ಗಿಲ್ಲಿನ ಏನಕ್ಕೆ ಇಷ್ಟಪಡ್ತಾರೆ ಅಂತ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ರೆ ಹೋಗಿ? ಅದು ಇನ್ನೂ ಗೊತ್ತಿಲ್ಲ ಮೇಡಮ್. ಕೆಲವೊಂದಕ್ಕೆ ಯಾ ಪ್ಲೀಸ್.
ಜನರಿಗೆ ಅಂಡರ್ ಡಾಗ್ ಕತೆಗಳು ತುಂಬ ಇಷ್ಟ. ಅಂದರೆ ಕಷ್ಟಪಟ್ಟು ಇಲ್ಲಿಂದ ಬಂದು ಹಿಂಗೆ ಬೆಳೆಯೋ ಕತೆಗಳು ತುಂಬ ಇಷ್ಟ. ಅದು ರಿಯಲ್ ಲೈಫಲ್ಲಿ ಯಾರೋ ಒಂದು ಆಗುವಾಗ ನೋಡಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಅವರಲ್ಲಿ ಅವ್ರನ್ನ ನೋಡ್ಕೊತಾರೆ. ಅವ್ನು ಗೆದ್ರೆ ನಾನು ಗೆದ್ದಂಗೆ. ಸೊ ಇಫ್ ಹೀ ಕ್ಯಾನ್ ವಿನ್ ಐ ಕ್ಯಾನ್ ವಿನ್ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಪ್ಲಸ್ ಇವ್ರಿಗೆ ಫಿಲ್ಟರ್ ಇಲ್ಲ, ಮಾತಾಡುವಾಗ ಏನು ಬರುತ್ತೆ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಪೀಪಲ್ ಲೈಕ್ ದ್ಯಾಟ್ ಫ್ರಮ್ ದ ಹಾರ್ಟ್. ಎಕ್ಸಾಕ್ಟ್ಲಿ. ಸೊ ಅದಿರೋದ್ರಿಂದ ಜನಕ್ಕೆ ಅಷ್ಟು ಇಷ್ಟ ಆಗುತ್ತೆ. ಬಟ್ ಅದನ್ನ ಒಂದು ಜ್ಞಾಪಕ, ಒಂದು ನೆನಪಾಯಿತು ನನಗೆ. ಒಂದು ಕಡೆ ಆ್ಯಕ್ಟರ್ ಧನಂಜಯ್ ಅವ್ರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಓಕೆ. ಇನ್ನೊಂದು ಕಡೆ ರಾಜೀವ್ ಶೆಟ್ಟಿ ಅವ್ರು ಹೇಳ್ತಾರೆ ಟ್ಯಾಲೆಂಟ್ ಮುಂದುವರಿಸ್ಬೇಕು ಅಂತ. ನೀವೆಲ್ಲಿ ಸೇರಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ? ಟ್ಯಾಲೆಂಟ್ ಇರೋ ಬಡವರು ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಎರಡಕ್ಕೂ ಸೇರ್ತಾರೆ ಗಿಲ್ಲಿ ಅವರು. ನಿಮ್ಗೇನು ಅನ್ಸುತ್ತೆ ಗಿಲ್ಲಿ? ಅದೇ ಮೇಡಮ್ ಇವ್ರು ಹೇಳ್ದಂಗೆ ಎಲ್ಲರೂ ಅದೇ ಅಲ್ಲೂ ಎಲ್ಲೋ ಬೇರೆ ಕಡೆ ಸುಮ್ಮನೆ ಅವ್ರು ಹೇಳ್ದಂಗೆ ನಿಮ್ಗೆ ಏನು ಅನ್ಸುತ್ತೆ ಇಂಡಿವಿಜುವಲ್ ಆಗಿ? ಅದೇ ಮೇಡಮ್ ಎಲ್ಲರೂ ಟು ಬಿ ಮಾಡೆಸ್ಟ್. ಅವ್ರು ಹೇಳ್ತಾರೆ ಬಟ್ ನಾನೇನು ಅಂದ್ರೆ ನಂಗೆ ಏನೋ ಅನ್ಸುತ್ತೆ ಇವ್ರಿಗೆ ಪೊಲಿಟಿಕಲ್ ಲ್ಯಾಂಗ್ವೇಜ್ ಬೇಗ ಕಲ್ತ್ಬಿಟ್ಟಿದ್ದಾರೆ ಅಂತ. ಏನು ಪೊಲಿಟಿಕಲ್ ಲ್ಯಾಂಗ್ವೇಜ್ ಇಲ್ಲ. ನೀವು ಹಂಗೆ ಹೇಳ್ತೀರಾ, ಹಂಗಂದ್ರೆ ಏನು ಅಂತ ವಿ ಕೆನಾಟ್ ಡಿಫ್ರೆನ್ಶಿಯೇಟ್ ಅವ್ರದಲ್ಲಿ. ಅಲ್ಲಲ್ಲ ಅವ್ರಿಗೆ ಏನಂದ್ರೆ ಏನಾದ್ರು ಬೇರೆ ಏನು ಮಾತಾಡಿ ಏನಾದ್ರೂ ಒಂದು ಕಾಂಟ್ರವರ್ಸಿ ಹೇಳಿ ಗಿಲ್ಲಿ. ಯಾಕೆ ಬೇಕು ಮೇಡಮ್? ನಿಮ್ಮ ಬಿಗ್ ಬಾಸಲ್ಲೇ ಒಂದಷ್ಟು ಕಾಂಟ್ರವರ್ಸೀಸ್ ಮಾಡ್ಕೊಂಡ್ರಿ. ಬಟ್ ಏನೋ ಮೊನ್ನೆ ಏನೋ ಆಗಲೇ ಯಾರೋ ಅನ್ಫಾಲೋ ಮಾಡಿದ್ದಾರೆ ನಿಮಗೆ, ರಘು ಮ್ಯೂಟೆಂಟ್ ನಿಮ್ಮನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ. ವಾಟ್ ಇಸ್ ಇಟ್ ಆಲ್ ಅಬೌಟ್? ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನಾನು ಅದು ಹೇಳಿದ್ನಲ್ಲ ಮೇಡಮ್, ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಬಂದಾಗಿಂದ ನೋಡ್ಬೋದು ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಮೇಡಮ್. ನಾನು ಮುಂಚೆನೂ ಆ್ಯಕ್ಟಿವ್ ಆಗಿರಲಿಲ್ಲ, ಬಿಗ್ ಬಾಸ್ಗೆ ಹೋಗಿದ್ದು ಮುಂಚೆನೂ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಅದು ನನಗೂ ಗೊತ್ತಿಲ್ಲ ಮೇಡಮ್. ನಾನು ರಘುವಣ್ಣನೂ ಚೆನ್ನಾಗೇ ಇದ್ದೀವಿ. ಅದು ಯಾಕೆ ಹಂಗಾಯ್ತು ಅಂತ ಅಂದರೆ ಇವು ಬೇರೆ ರೂಮರ್ಸು ಅನ್ಸುತ್ತೆ ಮೇಡಮ್. ನಾನು ರಘುವಣ್ಣ ಚೆನ್ನಾಗಿದೆ, ಒಳ್ಳೆ ಸ್ನೇಹಿತರು ಮೇಡಮ್. ಮಾತಾಡಿದ್ರಾ ಅದಾದ್ಮೇಲೆ? ಯಾವ್ದಾದ್ಮೇಲೆ ಮೇಡಮ್? ಇದ್ಯಾವುದೋ ಗೊತ್ತಾಗಿರೋದು ಇವತ್ತು ನನಗೆ. ಎಲ್ಲ ಕೇಳ್ತಾ ಇರುವಾಗ್ಲೇನೆ ಇವ್ರಿಗೂ ಗೊತ್ತಾಗುತ್ತೆ. ಅವ್ರು ಫಾಲೋ ಮಾಡಿದ್ರು ಅಂತಾನು ಗೊತ್ತಿಲ್ಲ, ಅನ್ಫಾಲೋ ಮಾಡಿದ್ರು. ಬಂದಾಗ್ಲಿಂದ ಇವ್ರು ಫೋನ್ ಹಿಡ್ಕೊಂಡು ಇನ್ಸ್ಟಾಗ್ರಾಮ್ ನೋಡೇ ಇಲ್ಲ ನಾನು. ಓಕೆ. ಬಟ್ ನೀವು ಒಂಥರ ಸೋಷಿಯಲ್ ಮೀಡಿಯಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತ ನಿಮಗೆ ಅರಿವಿಲ್ಲ ನಿಮ್ಮ ಬಗ್ಗೆ. ಇವಾಗ ಮುಂಚೆನೂ ಅಷ್ಟೇ ಶೂಟಿಂಗ್ ಟೈಮಲ್ಲಿ ನಾನು ಅವ್ರನ್ನ ನೋಡ್ದಂಗೆ ಯಾವ್ದಾದ್ರು ಸಿನಿಮಾಗಳನ್ನ ಹಾಕೊಂಡು ನೋಡ್ತಾ ಇರೋರು, ಬೇರೆ ಯಾವ ಲ್ಯಾಂಗ್ವೇಜ್ಗಳ ಸಿನಿಮಾಗಳನ್ನ ಹಾಕೊಂಡು ನೋಡ್ತಾ ಇರೋರು, ಎಲ್ಲ ರಿಯಾಲಿಟಿ ಶೋಗಳನ್ನ ನೋಡ್ತಾ ಇರೋರು ಜಾಸ್ತಿ. ಆ ಥರ ನೋಡಿದ್ದೀನಿ ನಾನು ಅವ್ರನ್ನ. ಸಿನಿಮಾಗಳು ಎಲ್ಲಿ ನೋಡಿದ್ರು. ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಫಿಲಮ್ ರಿಲೀಸ್ ಆಗ್ತಾಯಿದೆ, ಸೂಪರ್ ಹಿಟ್ ಆದ್ಮೇಲೆ ನಿಮ್ಮ ನೆಕ್ಸ್ಟ್ ಏನು? ಅದೇ ಈ ಒಂದಷ್ಟು ಡಿಸ್ಕಸ್ಸು ಮಾತುಕತೆ ಅಷ್ಟು ನಡೀತಾವೆ ಮೇಡಮ್. ಇನ್ನೂ ಒಂದು ಕ್ಲಾರಿಟಿಗೆ ಬಂದಿಲ್ಲ ನಾವು ಇದು ಮಾಡುವ. ಅದೇ ಅದು ಮಾಡೋ ನಿಮಗೆ ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ಫಸ್ಟ್ ನಿಮಗೆ ಎಲ್ಲೋ ಗೊತ್ತಾಗೋದು ಏನೇ ಅದು ನನಗೆ ಗೊತ್ತಾಗಂದ್ರೆ ಖುಷಿ ವಿಚಾರ ಹಂಚ್ಕೊಳ್ಳೋದು ನಮಗೂ ಖುಷಿ ಆಗುತ್ತೆ. ಖುಷಿ ವಿಚಾರನೇ ಇನ್ನೂ ಫೈನಲ್ ಆಗಿಲ್ಲ ಮೇಡಮ್, ಮಾತುಕತೆಗಳು ನಡೀತಾವೆ. ಯಾವುದೋ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಂತ? ಹಂಗೇನಿಲ್ಲ ಅಂದರೆ ಮಾತುಕತೆಗಳು ನಡೀತಾವೆ ಎಲ್ಲ. ದೊಡ್ಡದು ಯಾವುದೂ ಇಲ್ಲ ಅಂತ? ಅಲ್ಲ ಎಲ್ಲರ ಜೊತೆನೂ ಮಾತುಕತೆ ನಡೀತಾವೆ, ಫೈನಲ್ ಇನ್ನೂ ಆಗಿಲ್ಲ. ಶ್ವೇತಾ, ನಂದು ಒಂದು ಫಿಲ್ಮ್ ಸ್ಟಾರ್ಟ್ ಆಗಬೇಕು. ಅಂದರೆ ಪ್ರಿಪ್ರೊಡಕ್ಷನ್ ಕಾನ್ಸಂಟ್ರೇಟಿಂಗ್ ಆನ್ ಡೈರೆಕ್ಷನ್? ಈ ವರ್ಷ ಪ್ರಾಬ್ಲಿ ಜಸ್ಟ್ ಆ್ಯಕ್ಟಿಂಗ್. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಮೈ ಸ್ಕ್ರಿಪ್ಟ್. ನನ್ನದೇ 1-2 ಸ್ಕ್ರಿಪ್ಟ್ಗಳಿದ್ದಾವೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷ ಹೋಪ್ಫುಲಿ ಡೈರೆಕ್ಷನ್ ಕೂಡ ಮಾಡ್ತೀನಿ ಅಂತ. ಓಕೆ. ಐ ಆಮ್ ಶ್ಯೂರ್ ಯು ಕ್ಯಾನ್ ಅಪ್ರೋಚ್ ಗಿಲ್ಲಿ. ಎಸ್, ಇಬ್ರು ಖಂಡಿತ. ನೀನು ಲೀಡ್ ಆಗಿರ್ತೀಯ, ನಾವಿಬ್ರು ಬರೆದು ಡೈರೆಕ್ಟ್ ಮಾಡಿ ನೀನು ಆ್ಯಕ್ಟ್ ಮಾಡು ಅನ್ನೋದು. ಅಪ್ಪ ಅಮ್ಮ ಮನೇಲಿ ಏನು ವಾಟ್ ಇಸ್ ದೇ ರಿಯಾಕ್ಷನ್ ಗಿಲ್ಲಿ ನಿಮ್ಗೆ? ಇಲ್ಲ, ಅವನು ಅಂತ ಸಖತ್ ಖುಷಿ ಪಡ್ತಾರೆ. ನಿಮ್ಮ ಮಗ ಈ ಥರ ಬಾಡಿ ಗಾರ್ಡ್ಸ್ ಹಿಂದೆ ಬರೋದು, ಅಷ್ಟೊಂದು ಜನ ಮೀಟ್ ಮಾಡೋದು. ಇಲ್ಲ, ನಾನು ಊರಿಗೂ ಹೋಯ್ತಾರಲ್ಲ ಮೇಡಮ್, ಈಗ ಜನನು ಮಾತಾಡ್ಸ್ಕೊಂಡು ಪಕ್ಕ ದೂರವರೆಲ್ಲ ಮನೆಗೆ ಅಪ್ಪ ಅಮ್ಮನ ಮಾತಾಡ್ಸಕ್ಕೆ ಹೋಯ್ತಾರಲ್ಲ, ಅದನ್ನ ನೋಡೇ ಸಖತ್ ಖುಷಿ ಮೇಡಮ್ ಅವ್ರಿಗೆ. ಪ್ರಪೋಸಲ್ಸ್ ಆಗಲೇ ಬಂದಿರಬೇಕಲ್ವಾ? ಏನು ಪ್ರಪೋಸಲ್ಸ್? ಮದುವೆ ಪ್ರಪೋಸಲ್? ಮದುವೆನೇ, ಇನ್ನೇನು ಪ್ರಪೋಸಲ್? ಏನಿಲ್ಲ ಮೇಡಮ್. ಸದ್ಯಕ್ಕೆ ಗರ್ಲ್ ಫ್ರೆಂಡು ಯಾರೇನಿಲ್ಲ. ತುಂಬ ಜನ ಅಂದರೆ ಲಿಸ್ಟಲ್ಲಿ ಇದ್ದಾರಲ್ಲ. ಓಕೆ, ನೀನು ಸೂಪರ್ ಹಿಟ್ ಲಿಸ್ಟಲ್ಲಿ ಹೇಳಿ. ಯಾರಿಲ್ಲ. ಯಾರು ಇಲ್ವಾ? ಸೀರಿಯಸ್ಲಿ ಐ ಯು ಸ್ಟೇಟಿಂಗ್ ದಿಸ್ ಸ್ಟೇಟ್ಮೆಂಟ್ ಆಗಿ ತಗೊಳ್ಳೋಣ? ಗಿಲ್ಲಿಗೆ ಯಾರು ಇಲ್ಲ ಸದ್ಯಕ್ಕೆ ಸಿಂಗಲ್ ಅಂತ. ಅಟ್ಲೀಸ್ಟ್ ಪ್ರಪೋಸ್ ಮಾಡೋರು ಬರೋರಾರು ಬರಲಿ ಅಂತ. ಯಾರು ಬರಲ್ಲ ಬಿಡಿ ಮೇಡಮ್. ನಮ್ಗೆ ಹಂಗೆ ಆಯ್ತು ಮೇಡಮ್. ಈಗ ನಮ್ಮ ಅಪ್ಪ ನಮ್ಮಮ್ಮ ನಾನೇನು ಇಷ್ಟಪಡ್ತೀನಿ, ಅವರು ಅದೇ ಇಷ್ಟಪಡ್ತಾರೆ, ಅವ್ರೇನು ಇಷ್ಟಪಡಿದ್ರೆ ಅದೇ ನಾನು ಇಷ್ಟಪಡ್ತೀನಿ. ಒಂಥರ ಡಿಫ್ರೆಂಟ್ ಸೆಟ್ ಆಫ್ ಆ್ಯಕ್ಟರ್ಸ್ ಬಂದಿರೋದು ಇಂಡಸ್ಟ್ರಿಗೆ. ಅಂದರೆ ಎಲ್ಲೋ ನಾವು ನಗು ಕಳ್ಕೊಂಡಿದ್ದೀವಿ ಅಂತ ಅನಿಸ್ತು. ನಿಮ್ಗೆ ಅನ್ಸುತ್ತಾ ಗಿಲ್ಲಿ? ಫಿಲಮ್ ಅಂದರೆ ನೀವು ಆಡಿಯನ್ಸ್ ಆಗಿ ನೀವು ನೋಡಿದ್ರೆ ಫಿಲಮ್ಸ್ನ, ಎಲ್ಲೋ ನಗು
ಕಳ್ಕೊಂಡಿದ್ದೀವಿ ಇನ್ ಆನ್ ಸ್ಕ್ರೀನು ಬಿಗ್ ಸ್ಕ್ರೀನಲ್ಲಿ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಹಂಗೇನಿಲ್ಲ ಮೇಡಮ್, ಈಗ ಅದಕ್ಕೆ ಅಲ್ವಾ ಮೇಡಮ್ ಸೂಪ್ರಮ್ಸ್ ಇಲ್ಲ ಸೂಫ್ರಮ್ಸೋ ಹಿಟ್ ಆಗಿದೆ, ಅದಕ್ಕೆ ಎಲ್ಲೋ ಒಂದು ಕಡೆ ನಗು ಕಳ್ಕೊಂಡಿದೆ. ಸೂಪರ್ ಹಿಟ್ಟಲ್ಲಿ ಆ ನಗು ನೀವು ತರಿಸ್ತೀರಾ? ಲೈಕ್ 100% ಪ್ರಯತ್ನ ಮಾಡಿದೀವಿ ಮೇಡಮ್. ಕೇಳ್ತಾ ಇದ್ರು ಯಾರೋ, ಎಷ್ಟೊಂದು ಫಿಲ್ಮ್ ಇದೆ ಅಲ್ಲ, ನಿಮ್ಗೆ ಏನು ಕಾನ್ಫಿಡೆನ್ಸ್ ಇದೆ ನಿಮ್ಮದು ವರ್ಕ್ ಆಗುತ್ತೆ ಅಥವಾ ಜನ ಬರ್ತಾರೆ ಅಂತ. ನೀವು ಹೇಳ್ದಂಗೆ ನಗು ಕಳ್ಕೊಂಡಿದೆ ಅಂತ ಈವನ್ ಐ ಫೀಲ್ ದಟ್, ಬಿಕಾಸ್ ಜಾಸ್ತಿ ಮಾಸ್ ಫಿಲ್ಮ್ಗಳು ಅಥವಾ ಪ್ಯಾನ್ ಇಂಡಿಯಾ ಅದೇನೇ ಜಾಸ್ತಿ ನಡೀತಾ ಇರೋದ್ರಿಂದ ಎಸ್ ಅದು ಬೇಕು ಖಂಡಿತವಾಗ್ಲೂ. ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಟೋರಿ ಚೆನ್ನಾಗಿ ಇಟ್ಕೊಂಡು ಟೈಮಿಂಗ್ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ನಗು ಇರೋ ಫಿಲ್ಮೇ ಜಾಸ್ತಿ ವರ್ಕ್ ಆಗುತ್ತೆ ಅನ್ನೋದು. ಸೊ ನಮಗಿರೋ ಕಾನ್ಫಿಡೆನ್ಸೇ ಅದು, ನಗು ವರ್ಕ್ ಆಗಿದೆ ಅನ್ನೋದು. ಬಿಕಾಸ್ ಆನಂದ್ ಸರ್ ಆ್ಯಸ್ ಅ ರೈಟರ್ ಎಷ್ಟೊಂದು ಜನ ಸ್ಕ್ರಿಪ್ಟ್ ಒಂದ್ಸಲ ಫಿನಿಷ್ ಮಾಡ್ಕೊಂಡ್ಬಿಟ್ರೆ ಅದ್ರಲ್ಲಿ ಏನಿದೆ ಆ ಲೈನ್ ಹಂಗೆ ಹೇಳಬೇಕು, ಹಾಗೆ ಮುಗಿಸ್ಕೋಬೇಕು. ಬಟ್ ಆನಂದ್ ಸರ್ ಇವಾಗ ಯಾವುದೋ ಒಂದು 8/10 ಇದೆ ಒಂದು ಸೀನ್ ಅಂತಂದ್ರೆ 10/10 ಹೆಂಗೆ ಮಾಡಬೇಕು, ಇದನ್ನು ಏನು ಹೇಳಿದ್ರೆ ಜಾಸ್ತಿ ನಗು ಬರುತ್ತೆ. ಆಡಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ಯೋಚನೆ ಮಾಡಿ ರೀರೈಟ್ ಮಾಡಿ ಹೇಳ್ಸಿರೋದು ನಮ್ಮ ಕೈಯಲ್ಲಿ. ಸೊ ಅದರಿಂದ ಇಟ್ ಮೈಟ್ ವರ್ಕ್. ಓಕೆ, ಇವಾಗ ಟು ಎಂಡ್ ವಿತ್, ಅಂದರೆ ಇವಾಗ ನಾವು ಸೂಪರ್ ಹಿಟ್ನ ನೀವೊಂದು ನಿಮ್ಮ ರೀತಿಯಲ್ಲಿ ಒಂದು ಕಾಮಿಡಿ ಲೈನ್ಸಲ್ಲಿ ಸೂಪರ್ ಹಿಟ್ ಇನ್ನ ಕ್ರಕ್ಸ್ ಒಂದು ಇದಾಗಿ ತಿಳಿಯಾಗಿ ಹೇಳಬೇಕು ಅಂದರೆ ಹೇಗೆ ಹೇಳ್ತೀರಾ? ಲೈಕ್ ಐ ಸೆಡ್ ಆಲ್ರೆಡಿ, ಒಂದು ಕಡೆ ಒಂದ್ಸಲ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆ ತನಕ ಓಡ್ತಾನೆ ಇರ್ತೀವಿ. ಯಾವುದೇ ತಗೊಂಡ್ರು ಒಂದು ಸಿನಿಮಾದಲ್ಲಿ ಒಬ್ಬರು ಇಬ್ಬರು ಕಾಮಿಡಿ ಆ್ಯಕ್ಟರ್ಸ್ಗಳು ನಗ್ಸಕ್ಕೆ ಅಂತ ಮಧ್ಯ ಬಂದು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಇರೋರೆಲ್ಲರೂ ಅಂಥ ಲೆಜೆಂಡ್ರಿ ಆ್ಯಕ್ಟರ್ಸ್, ಕಾಮಿಡಿ ಆ್ಯಕ್ಟರ್ಸ್ಗಳೇ. ಸೊ ನೀವು ಸಪ್ರೇಟ್ ಒಂದೊಂದು ಸಿನಿಮಾಗೆ 200 ರೂಪಾಯಿ ಕೊಟ್ಟು ನೋಡೋ ಬದಲು ನಮ್ಮ ಒಂದೇ ಸಿನಿಮಾಗೆ ಬರೀ 200 ರೂಪಾಯಿ ಕೊಟ್ಬಿಟ್ಟು ಸಿನಿಮಾಗೆ ಬಂದರೆ ಅಷ್ಟೋ ಜನ ಲೆಜೆಂಡ್ನ ಸೇರಿಸಿ ಒಂದೇ ಸಿನಿಮಾದಲ್ಲಿ ಫನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ 200 ರೂಪಾಯಿನೇ ಸಿನಿಮಾ ಇವತ್ತು ಮಿನಿಮಮ್ ಅಂದ್ರೆ ಮಿನಿಮಮ್ ಆಗ್ಬಿಟ್ಟಿದೆ. ಅದು ಸಿಂಗಲ್ ಸ್ಕ್ರೀನ್ ಅದು 150 ಮಿನಿಮಮ್ ಆಗಿದೆ. ಮೀಟರ್ ಬೇಕಪ್ಪ ಗಿಲ್ಲಿ ಸ್ಟೈಲಲ್ಲಿ ಹೇಳಕ್ಕೂ ಹೇಳಿ ನೀವು. ಅದೇ ಮೇಡಮ್, ಈಗ ಅದು ಟ್ರಾವೆಲ್ದು ಕತೆ, ಜರ್ನಿ ಕತೆ ಆಗಿರೋದ್ರಿಂದ ನೋಡೋ ಆಡಿಯನ್ಸ್ಗೂ ಅಂತ ಇದೊಂಥರ ಜರ್ನಿ ಥರ ಇರ್ತದೆ. ಆ ಕತೆ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟು ಆ ಜರ್ನಿಲಿ ಇವರು ಜಾಯಿನ್ ಆಗಿ ಹೋಯ್ತೀವಿ. ನಾವು ಫಿಲ್ಮಲ್ಲಿ ಮೀಟ್ ಆದಾಗ 3 ಜನನು ಅಕಸ್ಮಾತಾಗಿ ಆ್ಯಸ್ ಅ ಕ್ಯಾರೆಕ್ಟರ್ ಅಕಸ್ಮಾತಾಗಿ ಮೀಟ್ ಆಗೋದು. ಬರೀ ನಮ್ಮ 3 ಜನ ಅಲ್ಲ, ವಿಲನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬ್ಯಾಕ್ ಸ್ಟೋರಿ ಇದೆ ಈ ಫಿಲ್ಮಲ್ಲಿ. ಅವ್ರಿಗೊಂದು ಬ್ಯಾಕ್ ಸ್ಟೋರಿ, ಇವ್ರಿಗೊಂದು ಬ್ಯಾಕ್ ಸ್ಟೋರಿ, ನನಗೊಂದು ಬ್ಯಾಕ್ ಸ್ಟೋರಿ. ಎಲ್ಲರದ್ದು ಬ್ಯಾಕ್ ಸ್ಟೋರಿಯಲ್ಲೂ ಏನೋ ಒಂದು ಗೋಲ್ಮಾಲ್ ಎಲ್ಲದನ್ನೂ ಹೇಗೆ ತೊಗೊಂಡು ಬಂದು ತೋರಿಸ್ತೀವಿ. ಎವ್ರಿಥಿಂಗ್ ಇಸ್ ಫನ್, ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎವ್ರಿಥಿಂಗ್ ಇಸ್ ಫನ್. ಸೊ ಬಟ್ ಇದರೊಳಗೆ ಸಾಧು ಕೋಕಿಲ್ ಅವರು ಇದ್ದಾರಾ? ಅವ್ರಿಗೂ ಬ್ಯಾಕ್ ಸ್ಟೋರಿ ಇದೆ. ಇವನ್ ದಟ್ ಇಸ್ ಫನ್. ಸಾಧು ಸರ್ ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರಿದ್ದಾರೆ, ಗಿರಿ ಸರ್ ಇದ್ದಾರೆ, ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ಮೀನಾನಾಥ್ ಅವರಿದ್ದಾರೆ, ಜಿ ಅವರಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಗಿಲ್ಲಿ ಅವರಿದ್ದಾರೆ, ಶ್ವೇತಾ ಇದ್ದಾರೆ, ಗೌರವ್ ಇದ್ದಾರೆ, ಆಮೇಲೆ ನಾನಿದ್ದೀನಿ, ಡ್ರ್ಯಾಗನ್ ಮಂಜು ಅವರಿದ್ದಾರೆ. ಅಂದರೆ ಬಂಡಲ್ ಆಫ್ ಲಾಫ್ಟರ್. ಅಂದರೆ 1 ನಿಮಿಷನೂ ನಾವು ಚೇರ್ ಮೇಲೆ, ಅಂದರೆ ವಿಲ್ ಹ್ಯಾವ್ ಅ ಸ್ಮೈಲ್. ಶ್ಯೂರ್ ಯು ವಿಲ್ ಆಲ್ ಮೇಕ್ ಅಸ್ ಲಾಫ್. ಥ್ರಿಲ್ಲಿಂಗ್ ಇರುತ್ತೆ, ಏನಾಗುತ್ತೆ ನೆಕ್ಸ್ಟ್ ಅದು ಆ್ಯಡ್ ಮಾಡಿದ್ದಾರೆ. ಖುಷಿ ವಿಚಾರ. ಅಂದರೆ ಒಳ್ಳೆ ಊಟ ಮಾಡಿದಾಗ, ಈ ಮನಸ್ಸಿಗೆ ತೃಪ್ತಿ ಆಗುವಂಥ ಊಟ ಮಾಡಿದಾಗ ಆ ಫೀಲಿಂಗ್ ಬರುತ್ತಲ್ಲ ಲಾಸ್ಟಲ್ಲಿ, ಹೊಟ್ಟೆ ತುಂಬ ನಕ್ಕಿದ್ರೂ ಆ ಫೀಲಿಂಗ್ ಬರುತ್ತೆ. ಆ್ಯಂಡ್ ನಮ್ಮ ಮೂವಿ ನೋಡಿದ್ಮೇಲೆ ಯುಲ್ ಫೀಲ್ ದ್ಯಾಟ್. ನೀನು ಉಪ್ಪಿನಕಾಯಿನೋ ಉಪ್ಪ ಅಥವಾ ಏನು ಅದು ನಾವು 3 ಜನನು ಮೇನ್ ಕೋರ್ಸೇ, ಬಟ್ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ಬೋದು. ಸೊ ನೋಡೋಣ. ಸೊ ನಿನ್ನ ಪ್ರಕಾರ ಗಿಲ್ಲಿ ಏನು? ಲೈಕ್ ಐ ಸೆಡ್, ರಸಮ್ ಸ್ಪೈಸ್ ಜೀರ್ಣ ಮಾಡಿಸುತ್ತೆ, ಖುಷಿಯಿಂದ ಜೀರ್ಣ ಮಾಡಿಸುತ್ತೆ ಅಂತ. ಒಳ್ಳೆಯದು. ನೀವಿರೋ ಈ ಇದರೊಳಗೆ ಸಿನಿಮಾ ಕೆರಿಯರಲ್ಲಿ ನಿಮ್ಮ ಡಿಸಿಷನ್ಸ್ ನೀವೇ ತಗೋತಾ ಇದ್ದೀರಾ ಅಥವಾ ನಾನೇ ತಗೊತಾ ಇದ್ದೀನಿ? ಇಟ್ ಈಸ್ 100% ಕಂಪ್ಲೀಟ್ ಆಗಿ ನನ್ನ ಮೇಲೆ ಡಿಪೆಂಡ್ ಆಗಿದೆ. ಗಿಲ್ಲಿ ನಿಮ್ಮದು? ನಮ್ಮದು ನಾವು ಈಗ ಸುಮ್ಮನೆ ಈಗ ನೋಡೋಕೆ ಹೋದ್ರೆ ಮೇಡಮ್, ನಮ್ಮ 3 ಜನ ಸಿನಿಮಾ ಬ್ಯಾಕ್ಗ್ರೌಂಡು, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಿನಿಮಾದವರೆಲ್ಲ, ನಮ್ಮ ಇದ್ದದ್ದೇ ಬೇರೆ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ, ನಾವೇ ಬೇರೆ ಅಂದಮೇಲೆ ನಾವೇ ಇಷ್ಟಪಟ್ಟ ಮೇಲೆ ನಾವೇ ತಗೋಬೇಕಲ್ವ ಮೇಡಮ್. ಓಕೆ. ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಯಾರೋ ಈಗ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅವರು ಹೇಳ್ತಿದ್ರು ಹಿಂಗೆಲ್ಲ ಹಿಂಗೆ ಮಾಡು ಹಿಂಗೆ ಹೋಗು ಅಂತ. ನಾವು ಬಂದಿರೋದ್ರಿಂದ ನಾವೇ ತಗೋಬೇಕು, ನಾವೇ ತಗೋತಾ ಇದ್ದೀವಿ. ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ನಮ್ಮ ಮೇಲೆ ನಾವು ಬ್ಲೇಮ್ ತಗೊಬೋದು. ಬೇರೆ ಯಾರ್ದು ಮಾತು ಕೇಳಿದಾಗ ಥೋ ಅವ್ನ ಮಾತು ಕೇಳ್ಬಿಟ್ಟು ಹಿಂಗೆ ಆಗ್ಬಿಟ್ನಲ್ಲ ಅನ್ನೋದೊಂದಿರಲ್ಲ. ಅಂದರೆ ನನಗೂ ಖುಷಿ ಆಗ್ತಾ ಇರೋದು ಅಂದರೆ ಬಿಟ್ವೀನ್ ಆಲ್, ಅಂದರೆ ಇವಾಗಿರೋ ಪರಿಸ್ಥಿತಿಲಿ ಸಿನಿಮಾ ಹೋಗ್ತಾ ಇರೋ ರೀತಿಲಿ ನಿಮ್ಗಳು ಒಂದು ಕಾನ್ಫಿಡೆನ್ಸ್ ತರ್ತೀರ. ಓಕೆ, ದೇರ್ ಆರ್ ಟ್ಯಾಲೆಂಟ್ಸ್ ಅಂತ ಪ್ರತಿ ಸತಿ ಈ ಥರ ಬಂದಾಗ ಡೆಫಿನೆಟ್ಟಾಗಿ ನನಗೆ ಒಂದು ಸೂಪರ್ ಹಿಟ್ ಅಲ್ಲ, ತುಂಬ ಸೂಪರ್ ಹಿಟ್ಸ್ ನಿಮ್ಮ ಲೈಫಲ್ಲಿ ಆಗಲಿ, ಸಿನಿಮಾ ಮೂಲಕ ನಿಮ್ಮ ಲೈಫಲ್ಲಿ.
ನಾನು ಕೇಳ್ಕೊ ಥ್ಯಾಂಕ್ ಯು ಆಲ್ ದ ಬೆಸ್ಟ್